Hallelujah. Hallelujah. Praise God. So today I want to tell you, ನಮ್ಮ ಜೀವಿತದಲ್ಲಿ ಬರುವಂಥ ಹೋರಾಟಗಳನ್ನು ನಾವು ಎದುರಿಸಲು ಬೇಕಾಗಿರುವಂಥ ಆಯುಧ ಕುರಿತಾಗಿ ನಾವು ಕಲ್ತ್ಕೊಳ್ತಾ ಇದ್ದೇವೆ. ಏನು ಕಲ್ತ್ಕೊಳ್ತಾ ಇದ್ದೇವೆ? ನಮ್ಮ ಜೀವಿತದ ಬರುವಂಥ ಕಷ್ಟಗಳನ್ನು ಎದುರಿಸುವಂಥ ಆಯುಧ, ದ ವೆಪನ್ ವಿಚ್ ಶುಡ್ ಬಿ ಯೂಸ್ಡ್ ಟು ಫೇಸ್ ಎನಿ ಚಾಲೆಂಜಸ್ ಇನ್ ಅವರ್ ಲೈಫ್ ಅಂತ. Hallelujah. ಯು ಕ್ಯಾನ್ ಸಿ ಇನ್ ದ ಬೈಬಲ್ನಲ್ಲಿ ನೀವು ಎಲ್ಲ ಒಂದು ಕಡೆ ನೀವು ನೋಡುವಾಗ ದೇರ್ ಆರ್ ಚಾಲೆಂಜಸ್. Hallelujah. I want to tell you, if you are facing any problem in life today, if you are facing any problem in your life today, expect a miracle. I want to tell you, Bible ಅಲ್ಲಿ ದೇವರು ಮಿರಾಕಲ್ ಮಾಡೋಲ್ಗಿಂತ ಮುಂಚೆ there was problem. Hallelujah. When the problem ended, when God intervened. ಯಾವಾಗ ದೇವರು ಮಧ್ಯಸ್ಥಿಕೆ ವಹಿಸ್ಕೊಂಡನೋ ಅವಾಗ ಮಿರಾಕಲ್ ಆಯಿತು, ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ. ಅದೇ ರೀತಿಯಲ್ಲಿ ನಿನ್ನ ಜೀವಿತದಲ್ಲಿ ಇರುವಂಥ ಕಷ್ಟಗಳಿರುವುದಾದರೆ ಎಕ್ಸ್ಪೆಕ್ಟ್ ದಟ್ ಗಾಡ್ಸ್ ಗೋಣ ಇಂಟರ್ವ್ಯೂನ್ ದೇರ್ ಆ್ಯಂಡ್ ಯು ವಿಲ್ ಎನ್ಕೌಂಟರ್ ಎ ಮಿರಾಕಲ್ ಫ್ರಮ್ ಗಾಡ್ ಅಂತೆ. Hallelujah. Today you might tell, I have a list dozens of problem. I want to tell you, ಆ ಎಲ್ಲದಕ್ಕೂ ಕರ್ತನ ನಾಮ ಮಾತ್ರ ಸಾಕು ಅಂತೆ. Hallelujah. To gain victory. Before you encounter a miracle, you will be having a problem. When you encounter a miracle, you will be not having any problems anta. Hallelujah. So ದೇವರು ನಮಗೆ ಸ್ತೋತ್ರವಾಗಲಿ. Today I want to speak about few things. So sister ಅವರು already ಓದಿದ್ದಾರೆ. So how many of you remember what the Bible reading we have done? 37 from ಏನು ಅರ್ಥ ಆಯಿತು ಅದರಲ್ಲಿ ಓದಿದ್ರು? People remember this reference, but the matter matters a lot, not reference. Okay. Yeah, you can tell or else I will continue. Second option, okay. Okay, hallelujah. So ಇಲ್ಲಿ ಒಂದು ಇನ್ಸಿಡೆಂಟ್ ನಡೀತಾ ಇದೆ. ಏನು ಇನ್ಸಿಡೆಂಟು? ಹೆಜ್ಕಾಯ ಇಂಗ್ಲೀಷ್ನಲ್ಲಿ has been facing a very tough situation in his life. Very much tough ಅಂತ. ಎಷ್ಟು? ತುಂಬ ಟಫ್ ಸಿಚುವೇಶನ್ ಫೇಸ್ ಮಾಡ್ತಾನೆ. he is facing a situation of life and death, victory and ಇನ್ನೊಂದೇನಂತೆ ಡಿಫೀಟ್. ಇದರಿಂದ ಅನೇಕ ವಿಚಾರಗಳು ನಾವು ಒಂದಿನ ನಾವು ಅರ್ಥ ಮಾಡ್ಕೊಳ್ಬೋದು. ವಾಟ್ಸ್ ಹ್ಯಾಪನಿಂಗ್ ಎಕ್ಸಾಕ್ಟ್ಲಿ ಇನ್ ದಿಸ್ ಚಾಪ್ಟರ್ ಅಂದರೆ, ದೇರ್ ಈಸ್ ಎ ಕಿಂಗ್ ಕಾಲ್ಡ್ ಸೆನೆರಿಯಬ್. ಕನ್ನಡದಲ್ಲಿ ಸೆನೆರಿಬನು ಅಂತ ಬರುತ್ತೆ. ಓಕೆನಾ? ಸೆನೆರಿಬನು ಇವನು ಅಶ್ಮೋರದ ಅರಸನು, ಅಂದರೆ ಇಸ್ ಎ ಕಿಂಗ್ ಆಫ್ ಅಸೇರಿಯಾ, ಅದಕ್ಕೆ ರಾಜನಾಗಿದ್ದಾನೆ. ಸೊ ವಾಂಟ್ ಟು ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಶಿಲ್ಪ ಏನಾಗ್ತದೆ, ಕಿಂಗ್ ಆಫ್ ಅಸೇರಿಯಾ, ಅವನ ಹೆಸರು ಸೆನೆರಿಬನು. ಇವನೇನು ಮಾಡ್ತಾ ಇದ್ದಾನೆ, ಹಿಜ್ಕಿಯಾಗೆ ಅಗೇನ್ಸ್ಟ್ ವಾರ್ಗೆ ಬರ್ತಾ ಇದ್ದಾನೆ. ಏನಕ್ಕೆ ಬರ್ತಾ ಇದ್ದಾನೆ? ವಾರ್ ಮಾಡೋಕ್ಕೆ ಬರ್ತಾ ಇದ್ದಾನೆ. ನೀಡ್ ಟು ಗ್ರ್ಯಾಬ್ ಇನ್ ಮೈಂಡ್, ಇಸ್ ಕಮಿಂಗ್ ಫಾರ್ ವಾರ್ ಅಂತ. ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ, ವಾರ್ಗೆ ಬರಬೇಕಾದ್ರೆ ಇವನ ಬಗ್ಗೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಹೂ ಈಸ್ ದಿಸ್ ಗಾಯ್? ಯಾರು? ಸೆನೆರಿಬ, ಅಶ್ಮೋರದ ಅರಸನು ಯಾರು ಅಂತ ಅರ್ಥ ಮಾಡ್ಕೊಳ್ಬೇಕು. ಅವನು ಹಿ ಈಸ್ ಎ ವಿಕ್ಟೋರಿಯಸ್ ಕಿಂಗ್ ಅಂತ. ಎಲ್ಲ ಅಕ್ಕಪಕ್ಕ ಇರುವಂಥ ಎಲ್ಲ ದೇಶಗಳನ್ನು ಅವನು ಗೆದ್ದಿದ್ದ ಅಂತೆ. ಅವನಿಗೆ ಕಣ್ಣು ಎಲ್ಲಿ ಬಿತ್ತು? ಯಹೂದದ ಮೇಲೆ ಬಿತ್ತು. ಇದನ್ನು ಕೂಡ ನಾನೇನು ಮಾಡಬೇಕು? ಅಕ್ವೈರ್ ಮಾಡಬೇಕು ಅಂತ. ನೀವು ಆ ಚಾಪ್ಟರ್ನ ಓದ್ಕೊಂಡು ಬರ್ತಾ ಇರುವಾಗ ಏನಕ್ಕೆ ದಿಸ್ ಕಿಂಗ್ ಬಗ್ಗೆ ಐಷಾಯ ಮಾತಾಡ್ತಾ ಇದ್ದಾನೆ. ಐಷಾಯದಲ್ಲಿ ಏನಕ್ಕೆ ಬಂದಿದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಬೈಬಲ್ ಸ್ಪೀಕ್ಸ್ ಅಬೌಟ್ ದ ಸೇಮ್ ಸ್ಟೋರಿ 3 times ಅಂತ. ಎಷ್ಟು ಟೈಮ್ಸ್? 3 times. 3 times ಮಾತಾಡ್ತಾ ಇದೆ ಅಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಲೆಸನ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್, ಅಲ್ವಾ? ಆ್ಯಂಡ್ ದಿಸ್ ಕಾನ್ವರ್ಸೇಷನ್, ದಿಸ್ ಸ್ಟೋರಿ, ದಿಸ್ ಮಾರಲ್ ಈಸ್ ಕ್ವೈಟ್ ಬಿಟ್ ಲೆಂತಿ. ಇಲ್ಲೇನಾಗುತ್ತೆ, ಸ್ವಲ್ಪ ಲೆಂತಿ ಆಗಿದೆ. ಬಟ್ ಆಲ್ಸೋ ಇದು ನಾವು 3 ಸತಿ ಬೈಬಲ್ ಮೆನ್ಷನ್ ಮಾಡಿದೆ ಅಂದರೆ ಇದರಲ್ಲಿ ಏನೋ ಅಡಕವಾಗಿದೆ. Hallelujah. We need to grab that today ante. Hallelujah. If you are grabbing that today, you are able to face tomorrow.
ನಾಳಿನ ದಿನವನ್ನು ನೀನು ಎದುರಿಸಲು ನಿನಗೆ ಈ ಒಂದು ದಿನ ದೇವರು ವಾಕ್ಯವನ್ನು ಕೊಡ್ತಾ ಇದ್ದಾರೆ. 3 ಸಾರಿ ಸತ್ಯವೇದದಲ್ಲಿ ಈ ಮಾತು ಕುರಿತ ಈ ಒಂದು ಕಾನ್ವರ್ಸೇಷನ್ ದೇವರು ಬರೆದಿದ್ದಾರೆ. ಅದಕ್ಕೆ ವಿ ನೀಡ್ ಟು ಗ್ರಾಬ್ ಇಟ್ ಟುಡೇ. ಹಲ್ಲೆಲೂಯಾ. ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ನಾನು ಸ್ಟೋರಿ ಹೇಳ್ತೇನೆ. ಸೊ ಇದೆಲ್ಲೆಲ್ಲಿ ಬರ್ತದೆ ಅಂದರೆ 2 Kings ಚಾಪ್ಟರ್ 18 ಮತ್ತು 2 Chronicles ಚಾಪ್ಟರ್ 33 ಬರ್ತದೆ. ಇಫ್ ಯು ವಾಂಟ್ ಯು ಕ್ಯಾನ್ ಓಪನ್ ಆ್ಯಂಡ್ ಯು ಕ್ಯಾನ್ ರೀಡ್. ಮತ್ತು ಐಜಾ ಚಾಪ್ಟರ್ 36, 37 ಕೂಡ ಬರ್ತದೆ. ಹಲ್ಲೆಲೂಯಾ. ಬೈಬಲಲ್ಲಿ 3 ಕಡೆ ಬರ್ತದೆ. ಸೊ 3 ಕಡೆನೂ ಕೂಡ ಆಗ್ತಾ ಇರುವಂಥದ್ದು ಸೇಮ್ ಇನ್ಸಿಡೆಂಟ್ ಆಗ್ತಾ ಇದೆ. ಸೇಮ್ ಕಿಂಗ್ಸು ಏನು ಮಾಡ್ತಾ ಇದ್ದಾರೆ, ಸೇಮ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ. ಸೆನರಿಬನ್ ಏನು ಮಾಡ್ತಾ ಇದ್ದಾನೆ, ಇಸ್ರಾಯೇಲ್ ದೇಶ ಅಂದರೆ ಯೆರೂಸಲೇಮನ್ನು ಏನು ಮಾಡಬೇಕು, ಕಾನ್ಕರ್ ಮಾಡಬೇಕು ಅಂತ ಅವ್ನು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಸ್ಟಾರ್ಟಿಂಗಲ್ಲಿ ಅವನು ಏನು ಮಾಡ್ತಾನೆ, ಯಹೂದದ ಕೆಲವೊಂದು ಕೋಟೆ ಉಳ್ಳಂಥ ಪಟ್ಟಣಗಳನ್ನ ಏನು ಮಾಡ್ತಾನೆ, ಮುತ್ತಿಗೆ ಹಾಕ್ತಾನೆ. ಅಸೀರಿಯಾ ಎಲ್ಲಿದೆ? ಫಾರ್ ಜನರಲ್ ನಾಲೆಜ್, ಅಸೀರಿಯಾ ಎಲ್ಲಿ ಬರುತ್ತೆ? ಓಕೆ, ರೈಟ್. ಅಟ್ ಪ್ರೆಸೆಂಟ್ ಇಟ್ ಈಸ್ ಸಿರಿಯಾ. ಓಕೆ. ಸೊ ಯು ಪೀಪಲ್ ನೋ ಅಬೌಟ್ ಡಮಸ್ಕಸ್. ಪಾಲ್ಗೆ ಎನ್ಕೌಂಟರ್ ಮಾಡ್ತಾರೆ ಸ್ವಾಮಿ. ಡಮಸ್ಕಸ್ ಇಸ್ ದ ಕ್ಯಾಪಿಟಲ್ ಆಫ್ ಸಿರಿಯಾ. ಅದಕ್ಕಿಂತ ಮುಂಚೆ ಅದಕ್ಕೆ ಅಸೇರಿಯಾ ಅಂತ ಕರೀತಾ ಇದ್ರು. ಆಮೇಲೆ ಅದು ಸಿರಿಯಾ ಆಯಿತು. ಇವಾಗ ನೀವು ಅರ್ಥ ಮಾಡ್ಕೊಂಡು ಸಿರಿಯಾ ಎಲ್ಲಿದೆ? ನೆಕ್ಸ್ಟ್ ಟು ಇಸ್ರಾಯಲ್. ಓಕೆ, ನೆಕ್ಸ್ಟ್ ಟು ಇಸ್ರಾಯಲ್ ಪಕ್ಕನೇ ಇರುವಂಥ ಒಂದು ದೇಶ. ಆ ದೇಶದ ರಾಜ ಏನು ಮಾಡ್ತಾ ಇದ್ದಾನೆ, ಯಹೂದ ದೇಶಕ್ಕೆ ಬರ್ತಾ ಇದ್ದಾನೆ. ಯಹೂದ ದೇಶದಲ್ಲಿ ಇರುವಂಥ ಎಲ್ಲ ಕೋಟೆಗಳಂಥ ಪಟ್ಟಣಗಳಿಗೆ ಮುತ್ತಿಗೆ ಹಾಕ್ಬಿಟ್ಟಿದ್ದಾನೆ. ಅವ್ರ ಮುತ್ತಿಗೆ ಅಂದ್ರೆ ಏನಂತ ಹೇಳ್ಬೋದು, ಕ್ಯಾಪ್ಚರ್ ಮಾಡಿಬಿಟ್ಟಿದ್ದಾನೆ. ಸೊ ಅವನೇನು ಮಾಡ್ಕೊಂಡಿದ್ದಾನೆ, ಅದನ್ನೆಲ್ಲ ಬಂದ್ಬಿಟ್ಟು ಮುತ್ತಿಗೆ ಹಾಕಿದ್ದಾನೆ. ಸೊ ಇವಾಗ ಏನು ನಡೀತಾ ಇದೆ, ಇದನ್ನೆಲ್ಲ ಆದಮೇಲೆ ಇವಾಗ ಅವನ ಕಣ್ಣಿದೆ, ಯೆರೂಸಲೇಮ್ನ ನಾನು ತಗೊಳ್ಬೇಕು, ವಶಪಡಿಸ್ಕೊಳ್ಬೇಕು. ಅಲ್ಲಿ ಇರುವಂಥ ಯಾರು ಯೆಹಿಜ್ಕೇಲ್ ಆ ಒಂದು ಹಿಜ್ಕಿಯನ ಅರಸನನ್ನು ಏನು ಮಾಡಬೇಕು, ಹಿಜ್ಕಿಯ ಅರಸನನ್ನು ಸೋಲಿಸ್ಬಿಟ್ಟು ನಾನು ಅವನದು ದೇಶನ ಕಾನ್ಕರ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಆರ್ ಯು ಪೀಪಲ್ ಇನ್ ದ ಸಿಚುವೇಶನ್? ವೆರಿ ಟಫ್ ಸಿಚುವೇಶನ್. ಇಷ್ಟೇ ಟಫ್ ಇಲ್ಲ, ಇನ್ನೂ ಟಫ್ ಆಗುತ್ತೆ ಅವ್ರಿಗೆ. ಸೊ ನಾವು ನೋಡ್ಕೊಳ್ಳೋಣ. ಲೆಟ್ ಅಸ್ ಓಪನ್ ಐಜಾಯ ಚಾಪ್ಟರ್ 36 ಓದೋಣ. 36 ಇದೆ. ಓಕೆ, ಇದಕ್ಕಿಂತ ಮುಂಚೆ ನಾನು ಒಂದು ಮಾತು ಹೇಳ್ತೇನೆ, ನೋಡ್ಕೊಳ್ರಿ, ಕೇಳಿಸ್ಕೊಳ್ರಿ. ಇವನು ಏನು ಮಾಡಿದ್ದಾನೆ, ಯಹೂದ ಪ್ರಾಂತ್ಯದಲ್ಲಿ ಇರುವಂಥ, ಅಂದರೆ ಆ ಟೆರಿಟರಿ ಇರುವಂಥ ಕೋಟೆ ಇರುವಂಥ ಪಟ್ಟಣಗಳನ್ನು ಎಲ್ಲವನ್ನು ಕೂಡ ಏನು ಮಾಡಿದ್ದಾನೆ, ಕ್ಯಾಪ್ಚರ್ ಮಾಡಿಬಿಟ್ಟು ಮುತ್ತಿಗೆ ಹಾಕ್ಬಿಟ್ಟಿದ್ದಾನೆ. ಅಲ್ಲಿಂದ ಯಾರು ಹೊರಗಡೆ ಬರೋಂಗಿಲ್ಲ, ಒಳಗಡೆ ಹೋಗಂಗಿಲ್ಲ. ಅಲ್ಲೇನಾಗಿದೆ, ಅವನದ್ರಲ್ಲಿದೆ. ಅದಾದಮೇಲೆ ಇವಾಗ ನೆಕ್ಸ್ಟ್ ಅವ್ನ ಕಣ್ಣಲ್ಲಿದೆ, ಯೆರೂಸಲೇಮಲ್ಲಿ ಏನು ಮಾಡಬೇಕು, ಬಂಧನ ಮಾಡಿ ಅದನ್ನು ಮುತ್ತಿಗೆ ಹಾಕಬೇಕು ಅಂತ ನೆಕ್ಸ್ಟ್ ಅವ್ನು ಟಾರ್ಗೆಟ್ ಅಲ್ಲಿ ಇಕ್ಕಿದ್ದಾನೆ. ಇವಾಗ ಏನಾಗ್ತಾ ಇದೆ, ಒಂದು ಗೋಡೆ ಇದೆ. ಒಂದು ಗೋಡೆಯಲ್ಲಿ ಜನರು ಏನು ಮಾಡ್ತಾ ಇದ್ದಾರೆ, ಯುದ್ಧ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಆ ಕಡೆಯಿಂದ ಯೆರೂಸಲೇಮಿನಿಂದ ಒಂದು ಸೈನ್ಯ ಬಂದಿದೆ. ಯಾರ ಸೈನ್ಯ ಅಂದರೆ ಹಿಜ್ಕಿಯನ ಸೈನ್ಯ. ಯಾರ ಸೈನ್ಯ? ಹಿಜ್ಕಿಯನ ಸೈನ್ಯ. ಅವನು ಕೆಲವೊಂದು ಶತಾಧಿಪತಿಗಳನ್ನ ರೆಡಿ ಮಾಡಿ ಕಳಿಸಿದ್ದಾನೆ. ಯಾಕೆ? ಹೋಗಿ ಅವರು ಕೋಟೆಯನ್ನು ಕಾಯ್ತಾ ಇದ್ದಾರೆ. ಯಾಕೆ? ಸೆನರಿಬನ ಒಂದು ಸೈನ್ಯ ಬಂದು ಅಟ್ಯಾಕ್ ಮಾಡಬಾರ್ದು ಅಂತ ಅವ್ರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರು ಕಾಯ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ ಅವರು? ಒಂದು ಕೋಟೆಯ ಮೇಲೆ ಇದ್ದಾರೆ. ಅದು ಎದುರುಗಡೆ ಏನಿದೆ ಗೊತ್ತಾ, ಒಂದು ಗೋಡೆ ಇದೆ ಅಂತ. ಏನಿದೆ? ಒಂದು ಗೋಡೆ ಇದೆ. ಆ ಕಡೆಯಿಂದ ಈ ಕಡೆ ಬರಬೇಕು. ಆದರೆ ಗೋಡೆ ಮೇಲೆಗಡೆ ಒಬ್ಬ ಮನುಷ್ಯ ಬರ್ತಾನೆ. ಅವನ ಹೆಸರು ರಬಾಕ್ಷೆ ಅಂತ. ಏನಂತೆ? ರಬಾಕ್ಷೆ. ಅವನು ಬಂದ್ಬಿಟ್ಟು ಏನಂತ ಮಾತಾಡ್ತಾನೆ ಗೊತ್ತಾ ಅವನು? 36 ಚಾಪ್ಟರ್ 18 ಓದಿ. ಅವನು ಇವಾಗ ಈ ಸಿಚುವೇಶನ್ ಏನು ನಡೀತಿದ್ದೀವಿ, ಪೀಪಲ್ ಗಾಟ್ ಇಟ್ ರೈಟ್. ಅವನು ಅಲ್ಲಿ ಬಂದ್ಬಿಟ್ಟು ಡೈರೆಕ್ಟಾಗಿ ಯಹೂದ್ಯರ ಜನರಿಗೆ ಮಾತಾಡ್ತಾ ಇದ್ದಾನೆ. ಯಾರು? ಹಿಜ್ಕಿಯನ ಒಂದು ಶತಾಧಿಪತಿಗಳಿಗೆ ಅವನು ಮಾತಾಡ್ತಾ ಇದ್ದಾನೆ. ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಅರ್ಥ ಮಾಡ್ಕೊಳ್ರಿ. ಅಲ್ಲಿ ಏನಾಗ್ತಾ ಇದೆ, ರಬಾಕ್ಷೆ ಬಂದ್ಬಿಟ್ಟು ಹೇಳ್ತಾ ಇದ್ದಾನೆ, ನೀವೇನು ನಿಮ್ಮ ದೇವ್ರು ನಿಮ್ಮನ್ನ ಕಾಪಾಡ್ತಾರೆ ಅನ್ಕೊಂಡಿದ್ದೀರಾ? ಹಲ್ಲೆಲೂಯಾ. ಇದೇ ಪಾಯಿಂಟು ನಾನು ನಿಮಗೆ ಮಾಡಕ್ಕೆ ಬರ್ತಾ ಇರೋದು ಈ ಒಂದು ದಿನ. ಸೇಮ್ ಎನಿಮಿ ನಿನ್ನ ಗೋಡೆ ಮೇಲೆ ಬಂದು ಕೂತ್ಕೊಂಡು ನಿನ್ನ ಹತ್ರ ಮಾತಾಡ್ತಾನೆ, ನಿನ್ನ ಕೈಯಲ್ಲಿ ಫೇಸ್ ಮಾಡೋಕ್ಕಾಗುತ್ತಾ ಅಂತ. ಆ್ಯಂಡ್ ಐ ವಾಂಟ್ ಟು ಟೆಲ್ ಯು,
ಇಲ್ಲಿ ನಡೆದಿರೋ ಕಾನ್ವರ್ಸೇಷನ್ ವಾಸ್ ನಾಟ್ ಅ ಸಿಂಪಲ್ ಕಾನ್ವರ್ಸೇಷನ್. ಇಲ್ಲಿ ನಡೆದಿರೋ ಕಾನ್ವರ್ಸೇಷನ್ ಎಂಥ ಒಂದು ಫೇತ್ ಇರೋ ಮನುಷ್ಯನ ಕೂಡ ಬೆಳೆಸುವಂಥ ಕಾನ್ವರ್ಸೇಷನ್ ನಡೀತಾ ಇದೆ. ಹಲ್ಲೆಲೂಯಾ. ಇವಾಗ ನಾವು ಹೇಳ್ಬೋದು ಅಲ್ಲಿ ಒಂದು ಸ್ಟ್ರಾಂಗ್ ಫೇತ್ ಇರುವಂಥ ಮನುಷ್ಯ ಬಂದು ನಿಂತ್ಕೊಂಡ್ರೆ ಓಕೆ, ಅವನೇನು ಮಾಡ್ತಾನೆ, ಅವನೇನು ಕೇಳಿದ್ರು ಕೂಡ ನಮ್ಮ ಒಳಗಡೆ ಜಾಸ್ತಿ ಫೇತ್ ಇದೆ, ನಮಗೇನು ಮಾಡ್ಕೊಳಕ್ಕೆ. ಟುಡೇ ಐ ವಾಂಟ್ ಟು ಪುಷ್ ದ ಬಟನ್ in your heart to activate the faith button. I want to give a name for my preaching as supernatural faith. Hallelujah. Hallelujah. What we must on it? Supernatural faith. ಇಲ್ಲಿ ಮುಂದೆ ಏನಾಗುತ್ತೆ ನೀವು ಅರ್ಥ ಮಾಡ್ಕೊಳ್ಬೇಕು. ಅವ್ನು ಬಂದು ಅಲ್ಲಿ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಾ ಇಲ್ಲ, ಅವ್ನು ಏನಂತ ಹೇಳ್ತಾ ಇದ್ದಾನಂತಂದರೆ ದೇವರು ನಿಮ್ಮನ್ನು ಕಾಪಾಡ್ತಾರಂತ ನೀವು ಅನ್ಕೊಳ್ತಾ ಇದ್ದೀರಾ. Hallelujah. Can anyone read for me from 36:18? Do not let Hezekiah mislead you when he says the Lord will deliver us. Have the God of any nation ever delivered their land from the hands of Assyria? Where are the gods of Hamath and Arpad? Where are the gods of Sepharad? I have Kannada Bible, I nothing. Sepharad. Okay. Carry on. Have Sepharad they rescued Samaria from my hand? Who all our gods of these countries have been able to save their land from me? How then can the Lord deliver Jerusalem from my hand? But the people remained silent and said nothing in reply, because the king had commanded, do not answer him. Then Eliakim, son of Hilkiah, the place administrator, Sineba, the secretary, and Joah, the son of Aspa, the record, went to the Hezekiah with their clothes torn and told him what field commander had said. Okay, thank you. Hallelujah. ಸೊ ಇಲ್ಲಿ ನೋಡ್ಕೊಳ್ರಿ, ಅವನ ಒಂದು ಮಾತು ಹೆಂಗಿತ್ತು, ಎಷ್ಟು ಸ್ಟ್ರಾಂಗ್ ಆಗಿತ್ತು. ಅವನು ಹೇಳ್ತಾ ಇದ್ದಾನೆ, ಬೇರೆ ಯಾವ ದೇಶದ ದೇವತೆಗಳು ಕೂಡ ಅವ ಜನರನ್ನ ಈ ಒಂದು ಅರಸನ ಕೈಯಿಂದ ಬಿಡಿಸ್ಲಿಕ್ಕಾಗಿಲ್ಲ, ನಿಮ್ಮ ಯೆಹೋವ ದೇವರು ಬಿಡಿಸಕ್ಕಾಗುತ್ತಾ? ಅಲ್ಲಿದ್ದಂಥವ್ರನ್ನ ನಂಬಿಕೆ ಬಿಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಅಲ್ಲಿ ಅವನು ಹೆಸರುಗಳನ್ನ ಹೇಳ್ತಾ ಇದ್ದಾನೆ. ಇವಾಗ ನೀವೇನು ಹೆಸರುಗಳು ಕೇಳ್ತಾ ಇದ್ದೀರಾ, ನಿಮಗೆ ಅದು ನಾರ್ಮಲ್ ಆಗಿ ನಿಮಗೆ ಅದು ಅನ್ನೋನ್ ಹೆಸರು, ಬಟ್ ಆಗಿನ ಕಾಲದಲ್ಲಿ ದಟ್ ವಾಸ್ ಅ ಫೇಮಸ್ ನೇಮ್. ಹಲ್ಲೆಲೂಯಾ. ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೇನೆ, ಇಂಡಿಯಾಗೆ ಯಾರೋ ಬಂದ್ಬಿಟ್ಟು ಬೆದರಿಕೆ ಆಗ್ತಾ ಇರುವಾಗ, ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ಬೇರೆ ಕಂಟ್ರಿಯವ್ರು ಬೆದರಿಕೆ ಆಗ್ತಾ ಇರುವಾಗ ಅವರು ಅವಾಗ ಹೇಳ್ತಾರೆ, ನೀನ್ ಏನ್ ಅನ್ಕೊಂಡಿದ್ಯಾ, ನಮ್ಮ ಕಂಟ್ರಿ ಇಂಡಿಯಾನ ಸೋಲ್ಸಕ್ಕಾಗಲ್ಲ ಅನ್ಕೊಂಡಿದ್ಯಾ, ನಮ್ಮ ಕಂಟ್ರಿ ಆಲ್ರೆಡಿ US ನ ಸೋಲ್ಸಿದೆ ಅಂತ ಹೇಳಿದಾಗ ಇಂಡಿಯಾದ ಏನಾಗುತ್ತೋ, US ನ ಸೋಲ್ಸ್ಬಿಟ್ಟಿದ್ಯಾ, ಆಮೇಲೆ ನಮ್ಮ ಕಂಟ್ರಿ ಚೈನಾನ ಸೋಲ್ಸಿದೆ ಗೊತ್ತಾ ಅಂತ ಹೇಳ್ತಾ ಇರುವಾಗ ಹೆಂಗಾಗುತ್ತೆ. ದಿಸ್ ಇಸ್ ದ ರಿಯಲ್ ಪ್ರಾಕ್ಟಿಕಲ್ ಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಆ ಒಂದು ಸಿಚುವೇಶನ್ ಅಲ್ಲಿ, ಆ ಒಂದು ಮೂವ್ಮೆಂಟ್ ಅಲ್ಲಿ ನಡೆದಿರುವಂಥದ್ದು. ಹಿ ವಾಸ್ ಟೆಲಿಂಗ್, ಅವನು ಹೇಳ್ತಾ ಇದ್ದ, ಏನೇನಂತ ಹೇಳ್ತಾ ಇದ್ದ ಗೊತ್ತಾ. ಸೊ ಏನೇನು ಆ ಒಂದು ಟೈಮ್ನಲ್ಲಿ ಇದ್ದಂಥ ಮೇನ್ ಎಲ್ಲ ಒಂದು ಪ್ರಾಂತ್ಯಗಳನ್ನ ಅಂದ್ರೆ ದೇಶಗಳನ್ನ ಕ್ಯಾಪ್ಚರ್ ಮಾಡಿದ್ರು. ಅವ್ರ ದೇವತೆಗಳು ಕಾಪಾಡಕ್ಕಾಗಿಲ್ಲ, ನಿಮ್ಮ ದೇವತೆಗಳು ಕಾಪಾಡಕ್ಕಾಗುತ್ತಾ? ಹಲ್ಲೆಲೂಯಾ. ಈ ಮನುಷ್ಯನ ಮಾತಲ್ಲಿ ಒಂದು ಏನತ್ತು ದೃಢತೆ ಇತ್ತು. ಹಿ ಹ್ಯಾಡ್ ಅ ಸ್ಟ್ರಾಂಗ್ ಫೌಂಡೇಶನ್ ಇನ್ ಹಿಸ್ ವರ್ಡ್ ಅಂತೆ. ಹಿ ವಾಸ್ ಚಾಲೆಂಜಿಂಗ್ ದ ಪೀಪಲ್ ಆಫ್ ಇಸ್ರಾಯಲ್, ದ ಪೀಪಲ್ ಆಫ್ ಜೂಡಾ. ಹಲ್ಲೆಲೂಯಾ. ಅವನು ಹೇಳ್ತಾ ಇದ್ದ, ನೋಡು, ಯಾವ ಜನಾಂಗದ ದೇವತೆಯು ತನ್ನ ದೇಶದವರನ್ನು ಅಶ್ಮೋರದ ಅರಸನ ಕೈಗೆ ಸಿಕ್ಕದಂತೆ ಕಾಪಾಡಿತ್ತು. ಹಮಾತ್, ಅರ್ಫಾತ್, ಸೆಫಾರಿಮ್ ಎಂಬ ಪಟ್ಟಣಗಳ ದೇವತೆಗಳೇನಾದವು? ಕ್ವಶನಿಂಗ್. 1, 2 ಅಲ್ಲ, ಎಷ್ಟೋ ದೇವತೆಗಳು ಏನಾಯ್ತು ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವು ಸಮರ್ಯವನ್ನು ನನ್ನ ಕೈಗೆ ತಪ್ಪಿಸಿದವೋ? ಯಾವ ಜನಾಂಗದ ದೇವತೆಯಾದರೂ ತನ್ನ ದೇಶವನ್ನು ನನ್ನ ಕೈಯಿಂದ ಬಿಡಿಸಲಾರದೆ ಹೋದ ಮೇಲೆ ಯೆಹೋವನು ಯೆರೂಸಲೇಮನ್ನು ನನ್ನ ಕೈಗೆ ತಪ್ಪಿಸಿ ಕಾಪಾಡುವನೆಂದು ಅನ್ನುತ್ತಾನೆ ಎಂದು ಹೇಳಿದನು. ಹಲ್ಲೆಲೂಯಾ. ಇಟ್ಸ್ ಅ ಡೈರೆಕ್ಟ್ ಚಾಲೆಂಜ್ ಟುಡೇ. ರಬಾಕ್ಷೆ ಅವನ ಹೆಸರು. ಅವನೇನು ಪ್ರೊಕ್ಲೈಮ್ ಮಾಡ್ತಾ ಇದ್ದಾನೆ, ಅವನೇನು ಹೇಳ್ತಾ ಇದ್ದಾನೆ, ಆ ಮನುಷ್ಯ ಹೆಸರು ರಬಾಕ್ಷೆ.
ಅವನು ಆ ಒಂದು ದಿನ ಇಸ್ರಾಯೇಲ್ ಜನರಿಗೆ ಏನು ಮಾತಾಡ್ದ, ಈ ಒಂದು ದಿನ ಕೂಡ ರಿಯಲ್ ಆಗಿ ಪ್ರಾಕ್ಟಿಕಲ್ ಆಗಿ ವಿ ಆರ್ ಫೇಸಿಂಗ್ ದ ಸೇಮ್ ರಬಾಕ್ಷ ಸ್ಪಿರಿಟ್ ಇನ್ ಅವರ್ ಲೈಫ್ಸ್. Hallelujah. The whole Bible is a spiritually alive book ಅಂತ. Whatever he speaks of many times, you need to understand that is important for me. ಎವ್ರಿ ಕ್ರಿಶ್ಚಿಯನ್ ಲೈಫ್ನಲ್ಲಿ ರಬಾಕ್ಷೆ ಬಂದು ಮಾತಾಡ್ತಾನೆ. ಇದು ನಿನ್ನ ಕೈಯಲ್ಲಾಗುತ್ತಾ, ಇದು ಮಾಡೋಕ್ಕಾಗುತ್ತಾ, ಅವಾಗೇ ಮಾಡೋಕ್ಕಾಗಿಲ್ಲ, ಇವಾಗ ಮಾಡ್ತೀಯಾ, ಮುಂದೆ ಮಾಡ್ತೀಯಾ, ದೇವ್ರು ಇದ್ದಾರಾ ಇಲ್ವಾ, ಆ ದೇವ್ರೇ ಮಾಡೋಕ್ಕಾಗಿಲ್ಲ, ನಿನ್ನ ದೇವ್ರು ಮಾಡ್ತಾರ ಅಂತ ಹೇಳ್ಬಿಟ್ಟು. Hallelujah. I want to rebuke that spirit of ರಬಾಕ್ಷೆ in our lives ಅಂತ, in Christian lives. ದಿಸ್ ಈಸ್ ಎ ಮೆಟಫೋರ್ ದಟ್ ವಿ ನೀಡ್ ಟು ಅಪ್ಲೈ ಅಂತ. ನಾನು ನಿಮಗೆ ಸ್ಟೋರಿ ಹೇಳ್ತಾ ಇಲ್ಲ, ನಾನು ನಿಮಗೆ ಯಾವುದೋ ಒಂದು ಹಳೆ ಒಂದು ಕತೆ ನಡೆದಿರೋಂಥದ್ದು ಹೇಳ್ತಾ ಇಲ್ಲ. ಇಟ್ ಈಸ್ ಯೂಸ್ಫುಲ್ ಟುಡೇ ಫಾರ್ ಅಸ್. ದೇವ್ರ ವಾಕ್ಯ ಬ್ರದರ್ ಸುರೇಶ್ ಅವ್ರಿಗೆ ಹೇಳಿದ್ರೆ ಏನಂತೆ, ಭೂಮಿ ಆಕಾಶ ಅಳಿದು ಹೋದರೂ ದೇವ್ರ ವಾಕ್ಯ ಅಳಿದು ಹೋಗಲ್ಲ. ಹೌದು, ದೇವ್ರ ವಾಕ್ಯಲ್ಲಿ ಅದು ಬಂದಿದೆ ಅಂದರೆ ಇಟ್ ಹ್ಯಾಸ್ ಸಮಥಿಂಗ್ ಫಾರ್ ಅಸ್. ದಟ್ ಈಸ್ ಸಮಥಿಂಗ್ ವಿ ನೀಡ್ ಟು ಡೂ ಅಬೌಟ್ ಇಟ್. ದಿ ಸ್ಪಿರಿಟ್ ಆಫ್ ರಬಾಕ್ಷೆ, we need to rebuke it. ಅವನು ದೊಡ್ಡ ದೊಡ್ಡ ಮಾತಾಡಕ್ಕೆ ಬರ್ತಾನೆ, ಅವನ ಹತ್ರ ಬಲ ಇಲ್ಲ. ಸೈತಾನನ ದೊಡ್ಡ ದೊಡ್ಡ ಮಾತಾಡ್ತಾನೆ, ಅವನ ಹತ್ರ ಅಧಿಕಾರ ಇಲ್ಲ. ಹಲ್ಲೆಲೂಯಾ. ಅಧಿಕಾರ ನಮ್ಮ ಬಳಿ ಇದೆ. ಅಧಿಕಾರ ಕ್ರಿಸ್ತನನ್ನ ನಂಬುವವರ ಬಳಿ ಇದೆ. ಅಧಿಕಾರ ನಮ್ಮ ಒಳಗಡೆ ಇದೆ. ಹಲ್ಲೆಲೂಯಾ. ಅವನು ಹೇಳುವಂಥ ಮಾತುಗಳನ್ನ ಕೇಳಿ ಭಯ ಪಡೋದು ಬೇಡ. ಅವನು ಇದೇ ಥರ ಚಾಲೆಂಜ್ ಮಾಡ್ತಾನೆ, ಎಲ್ಲರಿಗೂ ಕೂಡ ಚಾಲೆಂಜ್ ಮಾಡ್ತಾನೆ. ಸ್ಪಿರಿಟ್ ಆಫ್ ರಬಾಕ್ಷ, ನಿನ್ನ ಕೈಯಲ್ಲೇನು ಮಾಡೋಕ್ಕಾಗಲ್ಲ, ನಿನಗೆ ಫೈನಾನ್ಸ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನಿನಗೆ ಫ್ಯಾಮಿಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನಿನಗೆ ಫೇಸ್ ಮಾಡೋಕ್ಕಾಗಲ್ಲ, ನಾಳೆ ಏನು ಮಾಡ್ತೀಯಾ, EMI ಹೆಂಗೆ ಕಟ್ತೀಯಾ, ಎನಿ ಕೈಂಡ್ ಆಫ್ ಏನಂತಾರೆ ಕನ್ಫ್ಯೂಷನ್ಸ್ ಇಸ್ ಫ್ರಮ್ ಹಿಮ್ ಅಂತೆ. ಹಿ ವಾಂಟ್ಸ್ ಯು ಟು ಬಿಲೀವ್ ಇನ್ ಹಿಸ್ ವರ್ಡ್ ಅಂತೆ. ಹಲ್ಲೆಲೂಯಾ. ಯಾವಾಗ ಆ ಜನರು ಅವನ ಮಾತನ್ನು ನಂಬಿದ್ರು, ಅವ್ರ ಸೋಲನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ದೇ ಆರ್ ಅಕ್ಸೆಪ್ಟಿಂಗ್ ದೇರ್ ಡಿಫೀಟ್. ಬಟ್ ಐ ವಾಂಟ್ ಟು ಟೆಲ್ ಯು, ದ ಸೂಪರ್-ನ್ಯಾಚುರಲ್ ಹೆಲ್ಪ್ ಕೇಮ್ ಫ್ರಮ್ ಗಾಡ್. ಪ್ರೇಸ್ ಬಿ ಟು ಗಾಡ್, ಪ್ರೇಸ್ ಬಿ ಟು ಗಾಡ್, ಪ್ರೇಸ್ ಬಿ ಟು ಗಾಡ್. ಆ ಒಂದು ದಿನ ಯಹೂದ್ಯರನ್ನ ದೇವ್ರಿಗೆ ಕೈ ಬಿಡಲಿಲ್ಲ, ಈ ಒಂದು ದಿನ ತನ್ನ ಮಕ್ಕಳನ್ನ ದೇವ್ರಿಗೆ ಕೈ ಬಿಡಲ್ಲ. ಆ ರಬಾಕ್ಷೆ ಸ್ಪಿರಿಟ್ ಅನ್ನ ಕೆಡವಿ ಒಡೆದು ನಾಶ ಮಾಡಲು ನಿನ್ನನ್ನ ನನ್ನನ್ನ ಎಬ್ಬರಿಸಿದ್ದಾರೆ ದೇವರು. ಹಲ್ಲೆಲೂಯಾ. ಇನ್ ದಿಸ್ very moment the spirit of God is telling, I have chosen you to destroy that spirit in Christian's life ante. Hallelujah. ಈ ಒಂದು ದಿನ ಕೂಡ the spirit of ರಬಾಕ್ಷ is actively force, ಆ ಒಂದು ಫೋರ್ಸ್ ಎಷ್ಟೋ ಜೀವಿತಗಳಲ್ಲಿ ಕೆಲಸ ಮಾಡ್ತಾ ಇದೆ. ಸ್ಪಿರಿಟ್ ಆಫ್ ಡೌಟ್, ಸ್ಪಿರಿಟ್ ಆಫ್ ಲೇಜಿನೆಸ್, ಸ್ಪಿರಿಟ್ ಆಫ್ ಏನಂತ ಹೇಳ್ತಾರೆ ಫಿಯರ್, ಸ್ಪಿರಿಟ್ ಆಫ್ ಏನಂತಾರೆ ಎಲ್ಲಿ ನಾನು ಸೋತೋಗ್ತೀನೋ ಅಂತ ಅನ್ನೋ ಭಯದ ಸ್ಪಿರಿಟ್ ಎಲ್ಲವರ ಒಳಗಡೆ ಕಾರ್ಯ ಮಾಡ್ತದೆ. ದಟ್ ಈಸ್ ದ ಸ್ಪಿರಿಟ್ ಆಫ್ ರಬಾಕ್ಷೆ. ಯು ಜಸ್ಟ್ ಲುಕ್ ಇನ್ ಟು ಇಟ್ ಅಂಡ್ ಯು ಕ್ಯಾನ್ ಡಿಫೀಟ್ ಇಟ್ ಅಂತ. ಹಲ್ಲೆಲೂಯಾ. ಬಿಕಾಸ್ ದ ಸೂಪರ್ ನ್ಯಾಚುರಲ್ ಹೆಲ್ಪ್ ಫ್ರಮ್ ಗಾಡ್ ಈಸ್ ನೆವರ್ ಡಿಲೇ ಅಂತ. ಹಲ್ಲೆಲೂಯಾ. ಇಟ್ ಈಸ್ ಆನ್ ಟೈಮ್. ಇಷ್ಟು ಮಾತಾಡ್ದ, ಇಷ್ಟು ಬಡಾಯಿ ಕೊಚ್ಕೊಂಡ, ಎಲ್ಲಿದ್ದಾರೆ? ಆದರೆ ಇಸ್ರಾಯೇಲರ ದೇವರು ಇಂದಿಗೂ ನಮ್ಮನ್ನು ನಡೆಸ್ತಾ ಇದ್ದಾರೆ. ಆ ದೇವರು ಸೋತು ಹೋಗಿಲ್ಲ. ಅವಳು ಏನೇನೋ ಹೆಸರುಗಳು ಹೇಳ್ದ, ಆ ದೇವತೆ, ಈ ದೇವತೆ, ಈ ದೇವತೆ, ಆ ದೇವತೆ ಅಂತ ಹೇಳ್ಬಿಟ್ಟು ಅವರ ಎಲ್ಲರೂ ಸೋತು ಹೋದ್ರು, ಇಂದಿಗೂ ಯೆಹೋವನು ಸೋತು ಹೋಗಲಿಲ್ಲ. Hallelujah. It's a rejoicing thing. No matter generations to generations will pass, but he will remain faithful. He knows how to rescue his people. He knows how to save his people. He knows how to redeem his people. He knows how to restore his people. He knows how to love them. He knows how to correct them. He loves them like nothing. ಆತನ ಪ್ರೀತಿಗೆ ಮೇಲಾಗಿ ಬೇರೊಂದಿಲ್ಲ. ಆತನ ಪ್ರೇಮದಿಂದ ನಮ್ಮನ್ನು ಸೆಳೆದುಕೊಂಡಿದ್ದಾನೆ. ಶಾಶ್ವತ ಪ್ರೀತಿಯಿಂದ ನಮ್ಮನ್ನು ಸೆಳೆದುಕೊಂಡಿದ್ದಾನೆ. ಮಮತೆಯಿಂದ Hallelujah. I want to tell you today, the supernatural of God's help is coming into your life. You need to discern every day. Is this the spirit of Rabakshe? Is this the spirit of ಯಾವ ಒಂದು ಸ್ಪಿರಿಟ್ ನನ್ನ ಲೈಫಲ್ಲಿ ಕೆಲಸ ಮಾಡ್ತಾ ಇದೆ? I want to rebuke it ante. Hallelujah. The spirit also works in others to ಏನಂತೆ ನಿನಗೆ ಎಫೆಕ್ಟ್ ಮಾಡೋಕ್ಕೆ, ಟು ಎಫೆಕ್ಟ್ ಯು, ನಿನಗೆ ಅದು
ಎಫೆಕ್ಟ್ ಮಾಡೋಕ್ಕೆ ಬೇರೆಯವರಿಂದನೂ ಕಾರ್ಯ ಮಾಡುತ್ತೆ, ನೀನು ಒಳಗಡೆಯಿಂದನೂ ಕಾರ್ಯ ಮಾಡುತ್ತೆ, ಸಿಚುವೇಶನ್ಸಿಂದ ಕಾರ್ಯ ಮಾಡುತ್ತೆ. ದಟ್ ಸ್ಪಿರಿಟ್ ಇಸ್ ಸ್ಟಿಲ್ ಆ್ಯಕ್ಟಿವ್. ಯು ನೀಡ್ ಟು ರೆಬ್ಯೂಕ್ ದಟ್ ಸ್ಪಿರಿಟ್. ಯು ನೀಡ್ ಟು ಐಡೆಂಟಿಫೈ ವಿಚ್ ಇಸ್ ದ ಸ್ಪಿರಿಟ್ ಆಫ್ ಪ್ರಭಾಕ್ಷೆ. ನಿನ್ನ ಬಾಯಿ ಮಾತ್ರ ದೊಡ್ಡದಾಗಿದೆ, ನಿನ್ನ ಕಾರ್ಯ ಇಲ್ಲ. ಆದರೆ ನಾನು ಸೈಲೆಂಟಾಗಿ ನಿನ್ನ ಹೊಡೆದು ಬಿಸಾಕ್ಬಿಡ್ತೀನಿ. ಅಧಿಕಾರ ನನ್ನ ಹತ್ರ ಇದೆ, ಅಭಿಷೇಕ ನನ್ನ ಮೇಲೆ ಇದೆ. ಹಲ್ಲೆಲೂಯಾ. ನಿನ್ನ ಹತ್ರ ಏನೂ ಇಲ್ಲ, ಬರೀ ನಿನ್ನ ಮಾತು ಅಷ್ಟೆ. ಈವನ್ ಜೀಸಸ್ಗೆ ಟೆಂಪ್ಟ್ ಮಾಡೋಕ್ಕೆ ಸೇಟನ್ ಏನು ಮಾಡ್ದ? ಈ ಜಸ್ಟ್ ಸ್ಪೋಕ್. ಅವನ ವರ್ಡ್ ಎಷ್ಟು ಸ್ಟ್ರಾಂಗ್ ಆಗಿತ್ತು, ಬಟ್ ಅವನ ಹತ್ರ ಅಥಾರಿಟಿ ಇದ್ದಿಲ್ಲ. ಎಲ್ಲ ಅಧಿಕಾರ ಯೇಸು ಸ್ವಾಮಿ ಕೊಡಲ್ಪಟ್ಟಿದ್ದ, ಆ ಅಧಿಕಾರ ನಮಗೆ ಕೊಟ್ಟಿದ್ದೆ. ಹಲ್ಲೆಲೂಯಾ. ಯು ವಾಂಟ್ ಟು ನೋ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್? ಇವ್ರಿಗೆ ಹೆಂಗೆ ಸಹಾಯ ಬಂತು ಅಂತ ಅವ್ನ ಮಾತುಗಳು ಹೆಂಗೆ ಹೇಳ್ತಾನೆ ಗೊತ್ತಾ? ಅವನು ಅದರಲ್ಲಿ ನೀವು ಬೇಕಂದ್ರೆ ಮನೆಗೆ ಹೋಗಿ ಓದಿ. ನಿಮ್ಮ ಹತ್ರ ಎಲ್ಲಿದೆ ಸೈನ್ಯದವರು? ಬೇಕಂದ್ರೆ ನನ್ನ ರಾಜ ಸೆನರಿಬನು ಅಶ್ಮೋರದ ಅರಸನು 2,000 ಕುದುರೆಗಳನ್ನು ಐಗುಪ್ತ ದೇಶದಿಂದ ಕರೆಸು ಬಂದು ನಿಮಗೆ ಕೊಟ್ಟರು ಕೂಡ ಅದ್ರ ಮೇಲೆ ಕುಂಡ್ರಸಕ್ಕೆ ಕೂಡ ನಿಮ್ಮ ಹತ್ರ ಸೈನಿಕರಿಲ್ಲ. ಒಂದು ವೇಳೆ ನಾವೇ ನಿಮಗೆ ಆರ್ಮಿ ಕೊಟ್ಟು ಹೆಲ್ಪ್ ಮಾಡಿದ್ರು ಕೂಡ ನಿಮ್ಮ ಹತ್ರ ಸೈನಿಕರಿಲ್ಲ. ನಮ್ಮ ಹತ್ರ ಇರುವಂಥ ದೊಡ್ಡ ಸೈನ್ಯ ಅದ್ರಲ್ಲಿ ಹೆಂಗಿದೆ ಗೊತ್ತಾ? ಎ ವೆರಿ ವ್ಯಾಸ್ಟ್ ಆರ್ಮಿ ಅಂತ. ಆ ಆರ್ಮಿ ನಿಮ್ಮ ಹತ್ರ ಏನೂ ಅಲ್ಲ. ನಾವು ಇವಾಗವರೆಗೂ ಎಷ್ಟೋ ಯುದ್ಧಗಳು ಮಾಡಿ ಗೆದ್ದು ಬಂದಿದ್ದೀವಿ. ನಿಮ್ಮ ಹತ್ರ ಚಿಕ್ಕ ಪಟ್ಟಣ ನಿಮ್ಮದು. ಇಸ್ರಾಯೇಲ್, ಜೆರುಸಲೇಮ್ ಇಸ್ ಅ ವೆರಿ ಸ್ಮಾಲ್ ಸಿಟಿ. ನಿಮ್ಮನ್ನ ನಾವು ಸೋಲ್ಸಕ್ಕಾಗಲ್ವಾ? ಈ ದೇವತೆಗಳು ಎಲ್ಲರೂ ಸೋತು ಹೋದ್ರು, ಅವ್ರ ದೇವತೆಗಳು ಅವ್ರ ಜನನ ಕಾಪಾಡಕ್ಕಾಗಿಲ್ಲ. ನಿಮ್ಮ ದೇವ್ರು ಕಾಪಾಡ್ತಾರೆ ಅಂತ ಅನ್ಕೊಂಡ್ಬೇಡ್ರಿ ಅಂತ. ಯಾರನ್ನ ಈ ಮನುಷ್ಯ ದೂಷಿಸ್ತಾ ಇದ್ದಾನೆ? ದ ಹೋಲಿ ಒನ್ ಆಫ್ ಇಸ್ರಾಯೇಲ್. ಟು ಅಂಡರ್ಸ್ಟ್ಯಾಂಡ್. ಯಾರಿಗೂ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ? ಯಾರಿಗೂ ವಿರುದ್ಧವಾಗಿ ಬಾಯಿ ತೆರೆದು ಓದುತ್ತಿದ್ದಾನೆ? ಸರ್ವೋತ್ತಮನಾದ ಯೆಹೋವನು, ಸೈನ್ಯಾಧೀಶ್ವರನಾದ ಯೆಹೋವನು. ಅಲ್ಲಿ ವಾಕ್ಯ ಹೆಂಗೆ ಬರೀತದೆ ಗೊತ್ತಾ? ಅದು ಹೆಂಗೆ ಹೇಳ್ತದೆ ಅಂದರೆ, ಅದು ಮಾತು ಕನ್ನಡದಲ್ಲಿ ನೋಡಿ. ನೀನು ಯಾರನ್ನು ನಿಂದಿಸಿ ಯಾರನ್ನು ದೋಷಿಸಿದ್ದಿ, ಯಾರಿಗೆ ವಿರೋಧವಾಗಿ ಬಾಯ್ದೆರೆದು ಒದರಿದ್ದಿ, ನಿನ್ನ ಸೊಕ್ಕಿನಿಂದ ನೋಡಿದ್ದು ಯಾರನ್ನು? ಇಸ್ರಾಯೇಲಿನ ಸದಮಲ ಸ್ವಾಮಿಯನಲ್ಲವೇ? ಯು ವಾಂಟ್ ರೆಫರೆನ್ಸ್? ಇಸ್ರಾಯೇಲಿನ ಸದಮಲ ಸ್ವಾಮಿ ಅಂತೆ, ದ ಹೋಲಿ ಒನ್ ಆಫ್ ಇಸ್ರಾಯೇಲ್. ಯಾರನ್ನ ನೋಡಿ ಬಾಯಿ ತೆರೆದಿದ್ದಿ, ಯಾರನ್ನ ಸೊಕ್ಕಿನಿಂದ ನೋಡಿದ್ದೆ ಅಂತ. ಸೊಕ್ಕಂದ್ರೆ ಗೊತ್ತಲ್ಲ ನಮಗೆ? ಸೊಕ್ಕಂದ್ರೆ ಒಂದು ಹೇಳ್ತಾ, ಅದಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ಬೋದು? ಪ್ರೈಡ್. ಆ ಒಂದು ಪ್ರೈಡಿಂದ ನೀನು ನೋಡಿದ್ಯಾ ಅಂತ. ಯಾರನ್ನ ನೀನು ಪ್ರೈಡ್ಫುಲ್ಲಾಗಿ ನೋಡ್ತಾ ಇದ್ದೆ? ಯಾರಿಗೆ ನೀನು ವಿರುದ್ಧವಾಗಿ ಬಾಯಿ ತೆರೆದಿ ಮಾತಾಡ್ತಾ ಇದೆಯಾ? ದ ಹೋಲಿ ಒನ್ ಆಫ್ ಇಸ್ರಾಯೇಲ್ಗಲ್ವಾ ಅಂತ ಹೇಳ್ಬಿಟ್ಟು ಯಾರು ಹೇಳ್ತಿದ್ದಾರೆ? ದೇವರು ಹೇಳ್ತಾರೋದು ಈ ಮಾತು. ಯಾರಿಗೆ? ಅಶ್ಮೋರದ ಅರಸನಾದ ಸೆನರಿಬನಿಗೆ. ಹಲ್ಲೆಲೂಯಾ. ವೇರ್ ಆರ್ ವಿ? ಎಲ್ಲಿದ್ದೀವಿ ನಾವು ಇವಾಗ? ಯು ವಾಂಟ್ ಟು ನೋ ದ ಕ್ಲೈಮ್ಯಾಕ್ಸ್, ವಾಟ್ ಹ್ಯಾಪನ್ಸ್ ದೆನ್, ಹೌ ಗಾಡ್ ಡೆಲಿವರ್ಸ್ ದೆಮ್, ವಾಟ್ ಹ್ಯಾಪನ್ಸ್ ದ ಸೂಪರ್ ನ್ಯಾಚುರಲ್, ಹೌ ಗಾಡ್ ಇಂಟರ್ವೆನ್ಡ್ ಅಂತ. ಹಲ್ಲೆಲೂಯಾ. ದಟ್ ಈಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತ. ನಿನ್ನ ವಿರುದ್ಧವಾಗಿ ಎಷ್ಟೇ ದೊಡ್ಡದಾಗಿರುವಂಥ ಒಂದು ಅಲೆಗಳು ಬಂದರೋ ಆ ಅಲೆಗಳನ್ನ ತನ್ನ ಪಾದದಿಂದ ಕೆಡವಿ ನಿನ್ನನ್ನು ರಕ್ಷಿಸುವ ದೇವರು ನಿನ್ನೊಟ್ಟಿಗಿದ್ದಾನೆ. ಹಲ್ಲೆಲೂಯಾ. ಅಲೆಗಳನ್ನು ಪಾದದಿಂದ ಕೆಡವಿ ನಿನ್ನನ್ನು ಕೈಗಳಲ್ಲಿ ಎತ್ತುಕೊಂಡು ಎದೆಗೆ ಅಪ್ಪಿಕೊಳ್ಳುವ ದೇವರು ನಮ್ಮೊಟ್ಟಿಗಿದ್ದಾನೆ. ಹಲ್ಲೆಲೂಯಾ. ಅದನ್ನ ಅಲೆಯ ಒಂದು ಸೈಜ್ನಲ್ಲಿ ಇಲ್ಲಿ ನಿಂತ್ಕೊಂಡು ನಮ್ಮ ಸೈಜ್ನಲ್ಲಿ ನೋಡಿದ್ರೆ ಅಲೆ ಎಷ್ಟೇ ದೊಡ್ಡ 20 ಫೀಟ್, 150 ಫೀಟ್ ಹೈಟ್. ನಾವು ಸುನಾಮಿ ಬಂದಾಗ ನಾವು ನೋಡ್ತೇವೆ, ರೆಕಾರ್ಡ್ ಆಗಿರುತ್ತೆ, ಇಷ್ಟು ಫೀಟ್ ವೇವ್ ಬಂತು ಅಂತ ಹೇಳ್ಬಿಟ್ಟು. ಬಟ್ ಆ ವೇವ್ ಎಷ್ಟೇ ದೊಡ್ಡದಾಗಿದ್ರು ಕೂಡ ಅದು ನಮ್ಮ ದೇವರ ಪಾದದ ಕೆಳಗಡೆನೆ ಇದೆ. ಹಲ್ಲೆಲೂಯಾ. ಆದರೆ ನೀನು ದೇವರ ಕರಗಳಲ್ಲಿ ಇದೆಯಾ? ಹಲ್ಲೆಲೂಯಾ. ಅಂಡರ್ಸ್ಟ್ಯಾಂಡ್ ವೇರ್ ಯು ಆರ್. ಸೊ ಈಗ ಏನಾಗ್ತಾ ಇದೆ ನೋಡ್ರಿ, ಅರ್ಥ ಮಾಡ್ಕೊಳ್ರಿ. ಅವನು ಎಲ್ಲ ಚಾಲೆಂಜ್ನ ಮಾಡ್ದ, ಅವ್ನು ಮಾತಾಡ್ಬಿಟ್ಟ. ನಿಮ್ಗೆ ಅವ್ನು ಏನು ಮಾಡ್ದ? ಅವನ್ನ ಕಂಟಿನ್ಯೂಸ್ ಆಗಿ ಅವ್ರನ್ನ ಸ್ಪಿರಿಟಲ್ಲಿ ಅವ್ರನ್ನ ಚಿಕ್ಕದಾಗಿ ಮಾಡ್ದ. ಸ್ಪಿರಿಟಲ್ಲಿ ಅವ್ರನ್ನ ನೊಂದು ಹೋಗುವಂತೆ, ಬೆಂದು ಹೋಗುವಂತೆ, ಅವ್ರ ನಂಬಿಕೆ ಬಿದ್ದು ಹೋಗುವಂತೆ, ಅವ್ರಿಗೆ ಭಯ ಆಗುವಂತೆ ಎಲ್ಲ ರೀತಿಯಾಗಿ ಅವ್ರನ್ನ ಟ್ರೈ ಮಾಡ್ದ. ಅವನ್ನ ಕುಗ್ಗಿಸಿ ಬಿಟ್ಟು ಕಳಿಸಿ ಬಿಟ್ಟ ಅಂತ. ಎನಿಮಿದು ಮೈನ್ ಟಾರ್ಗೆಟ್ ಏನು ಗೊತ್ತಾ? ಮೊದಲು ನಿನ್ನ ಸ್ಪಿರಿಟಲ್ಲಿ ಹೊಡೆದು ಬಿಸಾಕ್ಬಿಡ್ತಾನೆ, ಆಮೇಲೆ ಫಿಸಿಕಲ್ ಆಗಿ ಹೊಡೆಯೋದು ಈಸಿ ಅಂತೆ. ಹಲ್ಲೆಲೂಯಾ. ಅದಕ್ಕೆ ಡೇವಿಡ್ ಸ್ಪಿರಿಟ್ ವಾಸ್ ಸ್ಟ್ರಾಂಗ್ ಅಂತ. ಅದಕ್ಕೆ ಫಿಸಿಕಲ್ ಅವನಿಗೆ ಮ್ಯಾಟರ್ ಆಗಿಲ್ಲ. ಹಿ ಓನ್ ಅಗೇನ್ಸ್ಟ್ whom? Goliath. Hallelujah. Spirit needs to be strong first ante.
Hallelujah. Second comes physical. Hallelujah. ಇನ್ನೊಂದು ವರ್ಡ್ ಇದೆ ಆ ರೀತಿಯಲ್ಲಿ. ಇಲ್ಲಿ ಇನ್ನೊಂದು ವರ್ಡ್ ಏನಾಗ್ತದೆ ಗೊತ್ತಾ, ಆ ನ್ಯೂಸ್ನ ತಗೊಂಡು ಎಲ್ಲಿಗೆ ಹೋಗಿ ಬರ್ತಾರೆ ಗೊತ್ತಾ, ಎಲ್ಲಿಗೆ ಬರ್ತಾರೆ. ಇವಾಗ ಏನಾಯ್ತು, ಫುಲ್ಲು ಮಾತಾಡ್ಬಿಟ್ಟು ಬೇಜಾರು ಮಾಡಿಸ್ಬಿಟ್ರು, ಫುಲ್ ನಂಬಿಕೆಯಲ್ಲಿ ಬೀಳಿಸ್ಬಿಟ್ರು. ಓ ಮೈ ಗಾಡ್, ನಾವು ಸೋತೋಗ್ತೇವೆ ಇವಾಗ. ಅಲ್ಲಿ ಇನ್ನೂ ಏನೇನು ಆಪ್ಷನ್ ಕೊಡ್ತಾನೆ ಗೊತ್ತಾ ಅವ್ನು ರಭಾಕ್ಷೆ, ನೀವು ಸೋಲ್ನ ಒಪ್ಕೊಂಡು ನೀವು ನಮ್ಮ ಕಡೆ ಬಂದ್ಬಿಡ್ರಿ, ನಾವು ನಿಮಗೆ ಏನೇನು ಕೊಡ್ತೀವಿ ಗೊತ್ತಾ, ಮನೆ ಕೊಡ್ತೀವಿ, ಅದು ಇದು. ಇವಾಗ ಹೆಂಗೆ ರಾಜಕಾರಣಿಗಳೆಲ್ಲ ಆಪರ್ಚುನಿಟಿ ಹೇಳ್ತಾರೆ, ಅದು ಕೊಡ್ತೀವಿ. ಆ ರೀತಿಯಲ್ಲಿ ಅವನು ಅನೌನ್ಸ್ ಬೇರೆ ಮಾಡ್ತಾನೆ, ನಿಮಗೆ ತೋಟ ಕೊಡ್ತೀವಿ, ನಿಮಗೆ ಬಾವಿ ಕೊಡ್ತೀವಿ, ನಿಮಗೆ ಮನೆ ಕೊಡ್ತೀವಿ, ನಿಮಗೆ ಇರೋದಕ್ಕೆ ಆರಾಮಾಗಿ ಬೇರೆ ಜಾಗದಲ್ಲಿ ಕೊಡ್ತೀವಿ ಅಂತ ಹೇಳ್ತಾನೆ ಅವನು. ಐ ವಾಂಟ್ ಟು ಟೆಲ್ ಯು, ಎನಿಮಿ ಆಲ್ವೇಸ್ ಪ್ರಾಮಿಸಸ್ ವಿಚ್ ಈಸ್ ಎ ಲೈ ಅಂತ. ನಮಗೂ ಆಪರ್ಚುನಿಟೀಸ್ ಬರ್ಬೋದಲ್ಲ, ನಿನಗೆ ಕೆಲಸ ಸಿಗುತ್ತೆ, ನಿನಗೆ ಅದು ಸಿಗುತ್ತೆ, ನೀನು ಕೆಲಸ ಬಿಟ್ಬಿಟ್ರೆ ಇಷ್ಟು ಸ್ಯಾಲ್ರಿ ಬರುತ್ತೆ, ನೀನು ಸೆಟ್ಲ್ ಆಗಿಬಿಡ್ಬೋದು. ದಟ್ ಈಸ್ ಎ ಲೈ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ನಾವು ಎಲ್ಲೇ ಇದ್ರೂ ಕೂಡ ನಾವು ದೇವರಲ್ಲಿರುವಾಗ ನಾವು ವೃದ್ಧಿ ಆಗ್ತೇವೆ ಅಂತ. ಹಲ್ಲೆಲೂಯಾ. ಸೊ ಕೀರ್ತನೆ 93ನೇದು. ಆಮ್ ಐ ಟೇಕಿಂಗ್ ಟೂ ಲಾಂಗ್? ಐ ಹ್ಯಾವ್ ನಾಟ್ ಎಟ್ ಕಂಪ್ಲೀಟೆಡ್ ಹಾಫ್ ಆಫ್ ದ ಸ್ಟೋರಿ. ಅದಕ್ಕೆ ಇವಾಗ ಇಲ್ಲ, ಸ್ವಲ್ಪ ಲಾಂಗ್ ಆಯಿತು ಅಂತೆ, ಈಗಿಂದ ಮುಂಚೆ ಇಲ್ಲ, ಲಾಂಗ್ ಇಲ್ವೇ ಇಲ್ಲ ಅಂತೆ. ಪ್ರೈಸ್ ಗಾಡ್. Psalms chapter 94. ಅದೊಂದು ವರ್ಡ್ ಬರುತ್ತಲ್ಲ, ಅವರು ಪುಷ್ಟರಾಗಿ ಪಶಿಸುವರು. ವೇರ್ ಇಸ್ ದಟ್? Okay, 92:13. 92:13. 13. You shall tread upon the lions and cobra, the young lion. Psalms 92:13. 92 alva? Ha. Oh, 92. 13. 13. I think you're reading 91. ಇಲ್ಲ 92. Okay. Those who are planted in the house of the Lord shall flourish in the court of our God. 14. They shall still bear fruit in old age, they shall see fresh and flourishing. Amen. ಅದೇ ಮಸ್ತಾಗಿದೆ ಗೊತ್ತಾ, ನನಗೆ ಆ ವರ್ಡ್ ನಾನು ಓದಾಗ ತುಂಬ ಇಷ್ಟ ಆಗೋಯ್ತು ನನಗೆ. ಸೊ ನಿಮಗೆ ಎನಿಮಿ ಏನೇ ಪ್ರಾಮಿಸ್ ಮಾಡಿದ್ರು ಕೂಡ ಯು ಶುಡ್ ಫೋಕಸ್ ಆನ್ ಗಾಡ್ ಅಂತೆ. ನೀವು ಒಂದು ಮುಪ್ಪಿನಲ್ಲೂ ಕೂಡ ನೀವು ಫಲಿಸ್ತೀರಂತೆ. ಇನ್ ದ ಓಲ್ಡ್ ಏಜ್ ಆಲ್ಸೋ ಯು ವಿಲ್ ಸಿ ಫ್ರೂಟ್ ಅಂತೆ. ಯಾವಾಗ ಫ್ರೂಟ್ ನಾವು ನೋಡ್ತೀವಂತೆ, ಈವನ್ ಇನ್ ದ ಓಲ್ಡ್ ಏಜ್ ಯು ವಿಲ್ ಸಿ ದ ಫ್ರೂಟ್. ಹಲ್ಲೆಲೂಯಾ. ಆದರೆ ಅಲ್ಲಿ ವಾಕ್ಯ ಚೆನ್ನಾಗಿದೆ, ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳಗಳಲ್ಲಿ ಚೆನ್ನಾಗಿ ಬೆಳೆಯುವರು. ಹಲ್ಲೆಲೂಯಾ. ಆ ವರ್ಡ್ ನೋಡ್ರಿ, ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿ ಶೋಭಿಸುವರು. ಹಲ್ಲೆಲೂಯಾ. ದೇ ವಿಲ್ ಫ್ಲೋರಿಶ್ ವೆನ್ ಯು ಆರ್ ಇನ್ ದ ವಿಲ್ ಆಫ್ ಗಾಡ್ ಅಂತ. ಹಲ್ಲೆಲೂಯಾ. ಡಿಕ್ಲೇರ್ ಇಟ್. ಟೇಕ್ ದಿಸ್ ವರ್ಡ್ ಟುಡೇ. ದಿಸ್ ವರ್ಡ್ ಸ್ಪೀಕ್ಸ್ ಟು ಯು. ಯು ಆರ್ ಇನ್ ಗಾಡ್. ನೀನು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನೀನು ಫ್ಲೋರಿಶ್ ಆಗ್ತೀಯ, ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನೀನು ಫ್ರೂಟ್ಫುಲ್ ಆಗಿ ಇರ್ತೀಯ. ಬಿಕಾಸ್ ಯು ಆರ್ ಇನ್ ಗಾಡ್. ಯು ವಿಲ್ ಗ್ರೋ ಅಂತೆ. ಯು ವಿಲ್ ಗಿವ್ ಎನ್ ಹಾರ್ವೆಸ್ಟ್. ಯು ವಿಲ್ ಗಿವ್ ಫ್ರೂಟ್. ನೀನು ಚೆನ್ನಾಗಿ ಬೆಳಿತೀಯಂತೆ, ಮುಪ್ಪಿಯಲ್ಲೂ ಫಲಿಸ್ತೀಯಂತೆ, ಮುಪ್ಪಿನಲ್ಲಿ ಕೂಡ. ಹಲ್ಲೆಲೂಯಾ. ಸೊ ಇವಾಗ ಏನಾಗ್ತಾ ಇದೆ, ಆ ಜನರು ಹಿಜ್ಕೀಯನ ಬಳಿಗೆ ಓಡಿ ಬರ್ತಾ ಇದ್ದಾರೆ. ನಿಮ್ಗೆ ಗೊತ್ತಾ ಹಿಜ್ಕೀಯನ ಬಗ್ಗೆ ಗೊತ್ತಿದೆಯಾ ಅಥವಾ ಹೇಳ ಬೇಡವಾ, ಏನು ಮಾಡಲಿ? ಓಕೆ, ಹಿಜ್ಕೀಯ ಆ ಒಂದು
ಯಹೂದ್ಯದ ಅರಸನಾದ ಹಿಜ್ಕೀಯನು ಈತನು ಏನಾಗಿದ್ದ, ಒಂದು ರಿವೈವಲ್ನ ತಗೊಂಡು ಬಂದಿದ್ದ. ರಿವೈವಲ್ನ ತಗೊಂಡು ಬಂದಿದ್ದ. ಈ ಮನುಷ್ಯ ಸುಮ್ಮನೆ ಸಾಧಾರಣವಾದಂಥ ಮನುಷ್ಯ ಅಲ್ಲ, ಈತನು ದೇವರನ್ನ ಮೆಚ್ಚಿಸಿದಂಥ ಮನುಷ್ಯ ಆಗಿದ್ದ. ಮತ್ತೆ ಅವನೇನ್ ಮಾಡ್ದ, ದೇವಾಲಯವನ್ನು ರಿಸ್ಟೋರ್ ಮಾಡ್ದ. ಮತ್ತೆ ಎಲ್ಲ ಒಂದು ಪ್ರದೇಶಗಳಲ್ಲಿ ಇರುವಂತ ಒಂದು ಎಲ್ಲ ಬೇರೆ ದೇವತೆಗಳ ಒಂದು ವಿಗ್ರಹ ಸ್ತಂಭಗಳನ್ನ ಒಡೆದು ಹಾಕಿ ನಾಶ ಮಾಡಿದಂಥ ವ್ಯಕ್ತಿ ಇವನು. ಹಲ್ಲೆಲೂಯಾ. ಮತ್ತೆ ನೆಫುಸ್ತ ಗೊತ್ತಾ ನಿಮ್ಗೆ? ನೆಫುಸ್ತ ಅಡವಿಯಲ್ಲಿ ಜನರು ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಿದಾಗ ದೇವರು ಏನ್ ಮಾಡ್ತಾರೆ, ಸರ್ಪಗಳನ್ನ ಕಳಿಸಿ ಅವ್ರಿಗೆ ಹಾವಿಂದ ಕಚ್ಚಿಸ್ಬಿಡ್ತಾರೆ. ಕಚ್ಚಿಸ್ಮೇಲೆ ಅವರು ಸತ್ತೋಗೋ ಮೂಮೆಂಟ್ ಅಲ್ಲಿ ದೇವರು ಮತ್ತೆ ಮೋಶೆಗೆ ಹೇಳ್ತಾರೆ, ನೀನೇನ್ ಮಾಡು, ಒಂದು ಕ್ರಾಸ್ ವಿಚ್ ಹ್ಯಾಸ್ ಸರ್ಪೆಂಟ್, ಅದನ್ನ ಮಾಡಿಬಿಟ್ಟು ಬ್ರಾನ್ಸ್ ಇಂದ ಮಾಡಿಬಿಟ್ಟು ಎಲ್ಲಿಕ್ಕೂ ನೀನು ಮೇಲೆಗಡೆ ಇಕ್ಕು, ಅದನ್ನ ನೋಡೋರಿಗೆಲ್ಲ ಹೀಲಿಂಗ್ ಆಗುತ್ತೆ. ಯಾರ್ಯಾರು ಹಾವು ಕಚ್ಚಿದ್ದಾರೆ ಅವರೆಲ್ಲ ಸತ್ತೋಗ್ತವ್ರೆ, ಅದನ್ನ ನೋಡ್ತಾ ಇರುವಾಗ ಹೀಲಿಂಗ್ ಆಗುತ್ತೆ. ಸೊ ಅದಕ್ಕೆ ನೀನು ಅದನ್ನ ಮಾಡು ಅಂತ ಹೇಳಿದಾಗ ಅದು ನೆಫುಸ್ತಾ ಅಂತ ಕರೀತಾರೆ. ಇವಾಗ ಕೂಡ ಡಾಕ್ಟರ್ಸ್ದು ಅದೇ ಸಿಂಬಲ್ ಇದೆ, ನೀವು ನೋಡ್ಬೋದು. ಗೆಟಿಂಗ್ ಮೈ ಪಾಯಿಂಟ್. ಸೊ ಅದನ್ನ ಆಲ್ಮೋಸ್ಟ್ 500 years ಇಂದ ಅವ್ರು ಹೆಂಗ್ ಮಾಡಿದ್ರು, ಅಂತ ಹೇಳ್ಬಿಟ್ಟು ಎತ್ತಿಕ್ಬಿಟ್ಟು ಅದಕ್ಕೆ ಹೋ ಅಂತ ಫುಲ್ ಪ್ರಿಫರೆನ್ಸ್ ಕೊಡ್ತಾ ಇದ್ರು. ಬಟ್ ಅವನೇನ್ ಮಾಡ್ದ, ದಿಸ್ ಇಸ್ ಅನ್ ಐಡಲ್ ವರ್ಷಿಪ್ ಅಂತ ಅದನ್ನು ಕೂಡ ಹೊಡೆದಾಕ್ಬಿಟ್ಟ. ಹಲ್ಲೆಲೂಯಾ. ಬೇರೆಯವ್ರಾಗಿದ್ರು 500 years ಓಲ್ಡ್, ಅದು ನಮ್ಗೆ ಫುಲ್ ಮೋಶೆ ಅವ್ರು ಮಾಡಿಕೊಟ್ಟಿದ್ದು, ನಾವು ಅದನ್ನ ಹೊಡೆಯಲ್ಲ ಅಂತ. ಅವ್ನು ಹೇಳ್ದ, ದೇವರು ಆತ್ಮಸ್ವರೂಪನು, ಇದಕ್ಕಿಂತ ದೇವರಿಗಿಂತ ಇದೇನು ದೊಡ್ಡದಲ್ಲ ಅಂತ ಅದನ್ನು ಹೊಡೆದಾಕ್ಬಿಟ್ಟ. ಬಿಕಾಸ್ ಅವನಿಗೆ ಗೊತ್ತಿತ್ತು ಪೀಪಲ್ಸ್ ಹಾರ್ಟ್ ಅಲ್ಲಿ ಐಡಿಲಿಟ್ರಿ ಇದೆ. ಅವರು ದೇವ್ರನ್ನ ಮರ್ತೋಗ್ಬಿಟ್ಟು ಐಡಲ್ಗೆ ನಮಸ್ಕಾರ ಮಾಡ್ತಾರೆ, ಇವಾಗ ಮಾಡ್ತಾರೆ, ಪ್ರಾಕ್ಟಿಕಲ್ ಆಗ್ತಾರೆ. ಅದನ್ನ ಕೂಡ ಹೊಡೆದಾಗ್ದ. ದೊಡ್ಡ ರಿವೈವಲ್ ತಂದಿದ್ದ. ಏನ್ ದೇವರ ಮೇಲೆ ದೊಡ್ಡ ಹೋದಾಗಿ ನಂಬಿಕೆ ಇಟ್ಟು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ತಾ ಇದ್ದ ಈ ಅರಸನಾದ ಹಿಜ್ಕೀಯನು. ಇವನ ಕಾಲದಲ್ಲಿ ರಬಾಕ್ಷೆ ಅನ್ನೋನು ಬಂದು ಸೆನಾರಿಬನ ಅರಸನು ಏನ್ ಮಾಡ್ತಾ ಇದ್ದ, ನಿಮ್ಗೆ ವಿರುದ್ಧವಾಗಿ ಬರ್ತಾ ಇದ್ದಾನೆ, ಸೋಲಿಸ್ಬಿಡ್ತೇನೆ, ನಾನು ಮುಗಿಸ್ಬಿಡ್ತೇನೆ, ಒಪ್ಪಿಸಿ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಎಲ್ಲಾ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನೊಂದು ಕಾನ್ವರ್ಸೇಷನ್ಸ್ ನೋಡಿದ್ರೆ ಯಾರಿಗೆ ಆಗ್ಲಿ ಹೃದಯ ಒಡೆದು ಹೋಗ್ಬಿಡುತ್ತೆ. ಇವ್ರ ಒಂದು ಸಿಚುವೇಶನ್ ಹೆಂಗಿದೆ, ಇವ್ರು ಬರ್ತಾ ಇದ್ದಾರೆ, ಅಲ್ಲಿ ಏನೇನಾಯ್ತು ಎಲ್ಲ ಹಿಜ್ಕೀಯನಿಗೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇವಾಗ ಹೆಂಗಿರುತ್ತೆ ಹಿಜ್ಕೀಯನ್ ಸಿಚುವೇಶನ್? ಜಸ್ಟ್ ಇಮ್ಯಾಜಿನ್, ಹಿಜ್ಕೀಯ ಯಾವ ಸಿಚುವೇಶನ್ ಏನ್ ಮಾಡ್ತದೆ. ಒಂದು ವೇಳೆ ನಮ್ಗೆ ಈ ರೀತಿಯಲ್ಲಿ ನಮ್ಗೆ ಬಂದ್ಬಿಟ್ರೆ ನಾವೇನ್ ಮಾಡ್ತೇವೆ, ಲೆಟ್ ಅಸ್ ಸರೆಂಡರ್, ವಿ ವಿಲ್ ಲೀವ್. ಬಟ್ ಹಿಜ್ಕೀಯ ಏನು ಮಾಡ್ತಾನೆ ಗೊತ್ತಾ, ಗೋಣಿ ತಟ್ಟನ್ನು ಹಾಕ್ಕೊಂಡು ಸ್ಲ್ಯಾಕ್ ಕ್ಲೋತ್ನ ಹಾಕ್ಕೊಂಡು ದೇವಾಲಯಕ್ಕೆ ಹೋಗ್ತಾನೆ, ಪ್ರಾರ್ಥಿಸ್ತಾನೆ. ಅವನು ಪ್ರಾರ್ಥನೆ ಮಾಡೋದು ಅದ್ಭುತವಾಗಿರುವಂಥ ಪ್ರಾರ್ಥನೆ. ಸೊ ಅದ್ಭುತವಾಗಿ ಅವನು ಪ್ರಾರ್ಥನೆ ಮಾಡ್ತಾನೆ, ದೇವ್ರ ಹತ್ರ ಕೇಳ್ಕೊತಾನೆ, ದೇವ್ರೇ ಎಲ್ಲವೂ ನಿನ್ನದೇ ಅಲ್ವಾ, ನಿನ್ನ ಮನೆ ಈ ದಿನ ಕಾಪಾಡು. ದ ಆಟಿಟ್ಯೂಡ್ ಆಫ್ ಹಿಸ್ ಪ್ರೇಯಿಂಗ್ ವಿ ನೀಡ್ ಟು ಲರ್ನ್ ಫ್ರಮ್ ಇಟ್ ಅಂತ. ಹಲ್ಲೆಲೂಯಾ. ಅವನೇನು ಪ್ರಾರ್ಥನೆ ಮಾಡ್ತಾನೆ ಗೊತ್ತಾ, ಓದ್ತೀನಿ ಕೇಳಿಸ್ಕೊಳ್ರಿ. ಓಕೆ, ಇವಾಗ ನೋಡ್ಕೊಳ್ರಿ. ಹಿಜ್ಕೀಯ ಪ್ರೇಯರ್ ಮಾಡ್ತಾ ಇದ್ದಾನೆ, ಕ್ಲೀನಾಗಿ ಕೇಳಿಸ್ಕೊಳ್ರಿ ಏನು ಪ್ರೇಯರ್ ಮಾಡ್ತಾನೆ. ಕೆರೂಬಿಗಳ ಮೇಲೆ ಆಸೀನನಾಗಿರುವಾತನೇ, ಇಸ್ರಾಯೇಲ್ ದೇವರೇ, ಸೇನಾಧೀಶ್ವರನಾದ ಯೆಹೋವನೇ, ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರೇ, ನೀನೊಬ್ಬನೇ, ಪರಲೋಕ ಭೂಲೋಕಗಳನ್ನು ಉಂಟು ಮಾಡುವವನು ನೀನೇ. ಯೆಹೋವನೇ ಕಿವಿಗೊಟ್ಟು ಕೇಳು, ಯೆಹೋವನೇ ಕಣ್ಣಿಟ್ಟು ನೋಡು. ಸೆನಾರೀಬನ ಜೀವ ಸ್ವರೂಪನಾದ ದೇವರಾದ ನಿನ್ನನ್ನು ನಿಂದಿಸುವುದಕ್ಕೋಸ್ಕರ ಹೇಳಿ ಕಳುಹಿಸಿದ ಮಾತುಗಳನ್ನೆಲ್ಲ ಮನಸ್ಸಿಗೆ ತಂದುಕೋ. ಯೆಹೋವನೇ ಅಶ್ಮೂರದ ಅರಸನು ಸಕಲ ಜನಾಂಗಗಳ ಅವರ ದೇವತೆಗಳನ್ನು ಹಾಳು ಮಾಡಿ ಅವರ ದೇವತೆಗಳನ್ನು ಬೆಂಕಿಯಿಂದ ಹಾಕಿದ್ದು ನಿಜ. ಅವು ದೇವತೆಗಳೇ, ಮನುಷ್ಯರು ಕೆತ್ತಿದ ಮರದ ಕಲ್ಲು ಬೊಂಬೆಗಳಷ್ಟೇ ಆದದರಿಂದ ಅವು ಅವರಿಂದ ಹಾಳಾದವು. ಯೆಹೋವನೇ ನಮ್ಮ ದೇವರೇ, ನೀನೇ ಆದಿತ್ಯನಾದ ಯೆಹೋವನೆಂಬುದನ್ನು ಭೂರಾಜ್ಯಗಳೆಲ್ಲ ತಿಳಿದುಕೊಳ್ಳುವಂತೆ ನಮ್ಮನ್ನು ಅವನ ಕೈಯಿಂದ ಬಿಡಿಸು ಎಂದು ಪ್ರಾರ್ಥಿಸಿದನು. ಹಲ್ಲೆಲೂಯಾ. ಹೌದು, ಅವ್ರ ದೇವತೆಗಳೆಲ್ಲ ಕೈಯಿಂದ ಮಾಡಿರುವಂತ ಬೊಂಬೆಗಳು, ಅದಕ್ಕೆ ಅದು ಹಾಳಾಯ್ತು. ಆ ದೇವತೆಗಳೇನು ಮಾಡೋಕ್ಕಾಗಿಲ್ಲ. ಆದ್ರೆ ನೀನು ಜೀವದಿಂದ ಇರುವಂತ ದೇವರು, ನೀನು ಭೂಮಿ ಆಕಾಶಗಳ ಭೂರಾಜ್ಯನು, ಎಲ್ಲವೂ ನಿನ್ನದೇ ದೇವರೇ, ನೀನು ನಮ್ಮನ್ನ ಕಾಪಾಡು ಅಂತ ಹೇಳ್ಬಿಟ್ಟು ಹಿಸ್ ಆಟಿಟ್ಯೂಡ್ ಆಫ್ ಪ್ರೇಯಿಂಗ್ ಈಸ್ ಏನಂತೆ, ಆ ದೇವರು ಏನಾಗಿದ್ದಾನೆ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸಿಂಪಲ್ ಪ್ರೇಯರ್.
ಗಿವ್ ಎ ವ್ಯಾಸ್ಟ್ ವಿಕ್ಟೋರಿ ಅಂತ, ದೊಡ್ಡ ಜಯವನ್ನು ಕೊಟ್ಬಿಡ್ತು. ಹಲ್ಲೆಲೂಯಾ. ಇಮಿಡಿಯೇಟ್ಲಿ ಪ್ರಾಫೆಟ್ ಐಸಾಯ ಅವನು ಮಾತನ್ನ ಕಳಿಸ್ತಾನೆ, ಒಂದು ಮಾತನ್ನು ಹೇಳಿ ಕಳಿಸ್ಬಿಡ್ತಾನೆ, ಹೋಗು ನೀನು ಹಿಜ್ಕೀಯ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ತದೆ, ನೀನು ಹೋಗಿ ಹೇಳು ಅವನಿಗೆ ಅಂತ ಹೇಳ್ಬಿಟ್ಟು. ಹಲ್ಲೆಲೂಯಾ. ಅವಾಗನೇ ದೇವರು ಆ ಒಂದು ಅರಸನಿಗೆ ಏನೇನು ಹೇಳ್ತಾರೆ ಅಂತ ನಾವು ಓದಿದ್ರಿ. ಅವಾಗ ನಾವು ಬೈಬಲ್ ರೀಡಿಂಗಲ್ಲಿ ಅಲ್ಲಿ ಅವ್ರು ಹೇಳ್ಬೋದು, ನೀನು ಎಲ್ಲವನ್ನ ನೀನು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ನೀನೇನು ಮಾಡ್ತಾಯಿದ್ಯಾ, ನಿನಗೆ ಪ್ರೈಡ್ಫುಲ್ ಆಗಿದೆ, ನಿನಗೇನು ಮಾಡ್ತಾಯಿದ್ಯಾ, ನೀನು ನನಗೆ ವಿರುದ್ಧವಾಗಿ ನೀನು ಮಾತಾಡಿದ್ಯಾ. ಆದದ್ರಿಂದ ಅವ್ನು ಏನೇನು ಹೇಳಿರ್ತಾನೆ ಗೊತ್ತಾ, ನಾನು ಅದು ಮಾಡಿದ್ದೀನಿ, ನಾನು ಇದು ಮಾಡಿದ್ದೀನಿ. ಇಲ್ಲಿ ನೋಡೋದಾದ್ರೆ ನಿಮಗಿದೆ, ಐಗುಪ್ತದ ನದಿಗಳನ್ನೆಲ್ಲ ಒಣನೆಲವಾಗಿ ಮಾಡಿಬಿಟ್ಟಂತೆ ಸೆನಾರಿಬನು ಅವನ ಕಾಲಿನಿಂದ. ಮತ್ತೆ ದೇವದಾರು ವೃಕ್ಷದ ಮೇಲೆಗಡೆ ಹೋಗಿ ಅದನ್ನೆಲ್ಲ ಕೆಡವಿದ್ದಾನಂತೆ. ಅವನಿಗೆ ಎಲ್ಲ ಊರುಗಳು ಗೊತ್ತಂತೆ, ಅವ್ನಿಗೆಲ್ಲ ಗೊತ್ತಿದೆ ಅಂತೆ. ಇದೆಲ್ಲ ಗೊತ್ತಿದೆ ಅಂತ ನೀನು ನನ್ನ ಮುಂದೆ ಹೇಳ್ಕೊತಾ ಇದೆಯಾ, ನೀನು ಈ ರೀತಿಯಲ್ಲಿ ನೀನು ಮಾಡ್ತಾ ಇದೆಯಾ, ನಿನಗೆ ಈ ರೀತಿಯಲ್ಲಿ ನಿನಗೆ ಅಹಂಕಾರ ಇರೋದ್ರಿಂದ ನೀನು ಯಾವ ದಾರಿಯಿಂದ ಬಂದೋ ಅದೇ ದಾರಿಯಿಂದ ನಿನಗೆ ಮೂಗಿಗೆ ದಾರ ಹಾಕಿ ವಾಪಸ್ ಹೇಳ್ಕೊಂಡು ಹೋಗ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ಹೇಳ್ತಾನೆ, ನೀನು ದೇವ್ರು ಹೇಳ್ತಾನೆ ಗೊತ್ತಿದೆ, ದೇವ್ರಿಗೆ ಸೆನಾರಿಬನ್ ಮಾಡೋ ಎಲ್ಲದೂ ಗೊತ್ತಂತೆ. ನೋಡ್ರಿ, ನೀನು ಕೂತುಕೊಳ್ಳುವುದೋ ಹೋಗುವುದೋ ಬರುವುದೋ ನನಗೆ ಗೊತ್ತುಂಟು, ನೀನು ನನ್ನ ಮೇಲೆ ರೌದ್ರರೇಷನಾಗಿರುವುದನ್ನು ಬಲ್ಲೆ, ನೀನು ನನಗೆ ವಿರೋಧವಾಗಿ ಕುಪಿತನಾಗಿ ಉಬ್ಬಿಕೊಂಡಿರುವುದನ್ನು ನನಗೆ ತಿಳಿದು ಬಂತು. ಏನ್ ಮಾಡಿದ್ರಂತೆ, ನೀನು ನನಗೆ ರೌದ್ರವನಾಗಿ ಉಬ್ಬಿಕೊಂಡಿರುವುದು ನನಗೆ ತಿಳಿದು ಬಂತು. ಆದದರಿಂದ ನಿನಗೆ ಮೂಗು ದಾರವನ್ನು ಕಡಿವಾಣವನ್ನು ಹಾಕಿ ಬಂದ ದಾರಿಯಿಂದಲೇ ಹಿಂದಕ್ಕೆ ಎಳೆದುಕೊಂಡು ಹೋಗುವೆನು. ಹಲ್ಲೆಲೂಯಾ. ನೀನು ಬಂದಿರೋ ದಾರಿಯಿಂದ ನಿನ್ನ ಕರ್ಕೊಂಡು ಹೋಗ್ತೇನಂತ. ಹಲ್ಲೆಲೂಯಾ. ಇವತ್ತು ಕೂಡ ನಿಮ್ಮ ಲೈಫ್ನಲ್ಲಿ ಯಾವುದೇ ಸ್ಪಿರಿಟ್, ಯಾವುದೇ ಎನಿಮಿ, ಯಾವುದೇ ಡಿಸ್ಟ್ರಾಕ್ಷನ್, ಯಾವುದೇ ಒಂದು ಪ್ರಾಬ್ಲಮ್ ಬಂದಿರುವುದಾದ್ರೆ, ನೀನು ಪ್ರಾರ್ಥಿಸುವುದಾದ್ರೆ, ನಾನು ನಿನಗೆ ಹೇಳ್ತೇನೆ, ದೇವರು ನಿನ್ನ ಪ್ರಾಬ್ಲಮ್ಸ್ಗಳಿಗೆ ಏನು ಮಾಡ್ತಾರೆ, ಮೂಗು ದಾರವನ್ನು ಹಾಕೊಂಡು ವಾಪಸ್ ಹೇಳ್ಕೊಂಡು ಹೋಗ್ತಾರಂತೆ ಬಂದಿರೋ ದಾರಿಯಿಂದಲೇ. ಹಲ್ಲೆಲೂಯಾ. ಬಟ್ when you are remaining faithful in God ಅಂತ. ಹಿಜ್ಕೀಯನಿಗೆ ಆಪ್ಷನ್ ಇತ್ತಲ್ಲ, ಒಪ್ಪಿಸ್ಕೊಟ್ಬಿಡ್ತೀನಿ ಅಂತ. ಅವ್ನಿಗೆ ಇನ್ನೊಂದು ಆಪ್ಷನ್ ಕೂಡ ಇತ್ತು, ಏನು ನನ್ನ ಹತ್ರನೇ ಮಾತಾಡ್ತಾನೆ, ಬರ್ರೋ ನಮ್ಮ ತಾಕತ್ ತೋರಿಸೋಣ ಅಂತ ಹೋಗ್ಬಿಟ್ಟು ಕರ್ಕೊಂಡೋಗಿ ಹೊಡೆದ್ಬಿಟ್ಟು, ಅಯ್ಯೋ ಸೋತೋದ್ರಿ ದೇವ್ರೆ, ನಿನ್ನ ಹತ್ರ ಮೊದಲೇ ಪ್ರೇಯರ್ ಮಾಡಬೇಕಾಗಿತ್ತು ಅಂತ. ಬಟ್ ಹಿ ಚೋಸ್ ದ ಬೆಸ್ಟ್ ಆಪ್ಷನ್ ಟು ಡೂ ಇಟ್. ಅಲ್ಲಿ ಕೋಟೆಗಳನ್ನ ಏನು ಮಾಡಿದ್ದಾರೆ, ಕೋಟೆಗಳನ್ನ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಏನು ಅನ್ಬೋದು, ಕಾನ್ಕರ್ ಮಾಡ್ಕೊಂಡಿದ್ದಾರೆ. ಎನಿಮಿ ರೆಡಿ ಆಗಿದ್ದಾರೆ, ಬಂದು ಏನು ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಬಂದ್ಬಿಟ್ಟು ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಹತ್ರ ಇದ್ದಾರೆ ಎನಿಮಿ. ರಾಜನ ಕೆಲಸ ಏನು, ಪ್ರಿಪೇರ್ ಹಿಸ್ ಆರ್ಮಿ. ಬಟ್ ರಾಜ ಏನು ಮಾಡ್ದ, he won his victory spiritually. Hallelujah. Before going into the battlefield, prepare yourself in the presence of God. ಅವನಿಗೆ ಒಳ್ಳೆಯದಾಗಿರುವಂಥ ಸ್ಥಳ, ಬೆಸ್ಟ್ ಪ್ಲೇಸ್ ಅವನು ಚೂಸ್ ಮಾಡ್ದ. ಅವನು ಹೋದ ದೇವರಾಲಯಕ್ಕೆ. Hallelujah. ಪ್ರಾಬ್ಲಮ್ ಇದ್ದಿದ್ದು ಯೆರೂಸಲೇಮ್ ಕೋಟೆಗಳಲ್ಲಿ ಪ್ರಾಬ್ಲಮ್ ಇತ್ತು, ಅಲ್ಲಿ ಹೋಗ್ಬೇಕಾಗಿತ್ತು, ಎನಿಮಿ ಬಂದ್ಬಿಟ್ಟಿದ್ರು. ಆದರೆ ಅವನೇನು ಮಾಡ್ದ, he went to the temple, he prayed. ಅವನು ಆರ್ಮರ್ಗಳನ್ನ ಹಾಕೊಂಡು ಯುದ್ಧಕ್ಕೆ ರೆಡಿ ಆಗಬೇಕಾಗಿತ್ತು. ಬಟ್ ಸ್ಯಾಕ್ ಕ್ಲೋತ್ನ ಹಾಕೊಂಡ, ಗೋಣಿ ತಟ್ಟನ ಕಟ್ಕೊಂಡ. ಹಲ್ಲೆಲೂಯಾ. ಅವ್ನು ಎಷ್ಟೊಂದು ಜನರನ್ನ ಕರೆಸಿ ಉಪಾಯ ಕೇಳ್ಬೋದಾಗಿತ್ತು, ಇವಾಗೇನು ಮಾಡೋಣ, ಈ ಥರ ಹೇಳ್ತವ್ರೆ ಅಂತ. ಬಟ್ ಈ ಚೋಸ್ ದ ಬೆಸ್ಟ್ ಆಪ್ಷನ್. ಬೇರೆ ಯಾರ ಹತ್ರ ಮಾತಾಡೋದಕ್ಕಿಂತ ಮುಂಚೆ ನಾನು ದೇವ್ರ ಹತ್ರ ಮಾತಾಡ್ತೇನೆ ಅಂತ. ಅವ್ನು ಎಷ್ಟೊಂದು ಜನ ಹತ್ರ ಕೌನ್ಸಿಲಿಂಗ್ ತೊಗೊಳ್ಬೋದಾಗಿತ್ತು. ಮಿನಿಸ್ಟರ್ಸ್ ಇರ್ತಾರೆ, ಅವ್ರನ್ನೆಲ್ಲ ಕರಿಬೋದಾಗಿತ್ತು, ಮಂತ್ರಿಗಳನ್ನ ಕರಿಬೋದಾಗಿತ್ತು, ಅವ್ರ ಹತ್ರ ಕೌನ್ಸಿಲಿಂಗ್ ತೊಗೊಳ್ಬೋದಾಗಿತ್ತು. ಇವಾಗ ಏನು ಮಾಡೋಣ, ಯಾವ ಥರ ಏನು ಮಾಡೋಣ ಅಂತ. ಬಟ್ ಹಿ ಚೋಸ್ ದ ಬೆಸ್ಟ್ ಆಪ್ಷನ್. ದ ಕೌನ್ಸಿಲರ್ ಈಸ್ ಗಾಡ್ ಹಿಮ್ಸೆಲ್ಫ್. ಹಿ ವೆಂಟ್ ಟು ಗಾಡ್. Hallelujah. There is much more thing to learn. You are an ಹಿಜ್ಕೀಯ. ನೋ ಮ್ಯಾಟರ್ ನೀನು ದೇವ್ರಿಗಾಗಿ ಎಷ್ಟೇ ಕೆಲಸಗಳು ಮಾಡಿರ್ಬೋದು. ಹಿಜ್ಕೀಯ ಕೂಡ ದೊಡ್ಡ ಕೆಲಸಗಳು ಮಾಡಿದ್ದ. ಆದರೆ ಅವನ ಮುಂದೆ ದೊಡ್ಡದಾಗಿರುವಂಥ ಒಂದು ಶೋಧನೆ ಬಂದಾಗ ಅವನು ಮೊರೆ ಹೋಗಿದ್ದು ದೇವರಲ್ಲಿ. ಇವತ್ತು ನಾನು ನಿನ್ಗೆ ಹೇಳ್ತೇನೆ, ನೀನು ದೇವ್ರಿಗಾಗಿ ದೊಡ್ಡ ಕಾರ್ಯಗಳು ಮಾಡ್ತಾ ಇರ್ಬೋದು. ಆದರೆ ನಿನಗೆ ಶೋಧನೆ ಬರುವಾಗ ನೀನು ಮೊರೆ ಹೋಗಬೇಕಾಗಿರುವಂಥ ಸ್ಥಳ ದೇವರ ಪ್ರಸನ್ನತೆ. ಹಲ್ಲೆಲೂಯಾ. ಇವತ್ತಿಗೆ ಕೂಡ ಅಟ್ ದಿಸ್ ವೆರಿ ಮೂಮೆಂಟ್ ಎಲ್ಲಿ ಹಿಜ್ಕೀಯನು ಹೋಗಿ ಪ್ರಾರ್ಥನೆ ಮಾಡಿದ್ದ, ಆ ದೇವಾಲಯ ಇಲ್ಲ.
ಹಿಜ್ಕೀಯ ಪಾಪ ದೇವಾಲಯಕ್ಕೆ ಹೋಗ್ಬೇಕಾಗಿತ್ತು, ಗೊತ್ತಿಲ್ಲ ಎಷ್ಟು ಕಿಲೋಮೀಟರ್ ಇತ್ತು, ಅವ್ನು ಹೆಂಗೆ ವಾಕ್ ಹೋದ್ನ, ಕುದುರೆಲಿ ಹೋದ್ನ, ಹೆಂಗೋದ ಅಂತ ಗೊತ್ತಿಲ್ಲ. ಬಟ್ ಯು ಹ್ಯಾವ್ ಸ್ಪಿರಿಟ್ ಆಫ್ ಗಾಡ್ ಲಿವಿಂಗ್ ಇನ್ ಸೈಡ್ ಯು. ಹಿಜ್ಕೀಯನಿಗೆ ಕೂಡ ಒಂದು ಪ್ರಿವಿಲೇಜ್ ಇದ್ದಿಲ್ಲ. ಯು ಆರ್ ಕ್ಯಾರಿಂಗ್ ದಟ್ ಪ್ರಿವಿಲೇಜ್ ಇನ್ ಸೈಡ್ ಯು ಅಂತ. ನೀನು ಇವತ್ತು ಹಾಕಿರೋ ಬಟ್ಟೆ ನಾಳೆ ಕಳೆದು ಬಿಸಾಕ್ಬೋದು, ಬಟ್ ನೀನು ಸ್ಪಿರಿಟ್ ಆಫ್ ಗಾಡ್ ಒಳಗಡೆಯಿಂದ ನೀನು ತೆಗಿಯೋಕ್ಕಾಗಲ್ಲ. Hallelujah. So that is the privilege we are carrying inside our body. ಎಲ್ಲದಕ್ಕಿಂತ ದೊಡ್ಡ ವಿಷಯ ಅಂದರೆ ಯು ಆರ್ ಕ್ಯಾರಿಂಗ್ ಗಾಡ್ ಹಿಮ್ಸೆಲ್ಫ್. ಯು ಆರ್ ದ ಟೆಂಪಲ್ ಆಫ್ ಗಾಡ್. ಹಿಜ್ಕೀಯ ದೇವಾಲಯಕ್ಕೆ ಹೋಗ್ಬೇಕಾಗಿತ್ತು, ಆದರೆ ನೀನೇ ದೇವಾಲಯ ಆಗಿದೆಯಾ. Hallelujah. ಆಗಿನ ಕಾಲದ ಜನರಿಗೆ ದೇಹ ಅಂದರೆ ಏನಂತ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿದ್ದಿಲ್ಲ, ಬಟ್ ನಿನ್ಗೆ ಗೊತ್ತಾದ ದೇಹ ಅಂದರೆ ಪವಿತ್ರಾತ್ಮ ಒಳಗಡೆ ಇದ್ದಾರೆ ಅಂತ. ಯು ಆರ್ ಎಂಜಾಯಿಂಗ್ ದಟ್ ಇನ್ ಎ ಡಿಫ್ರೆಂಟ್ ವೇ ಅಂತೆ. Hallelujah. You're getting my point? Yes. ಈಗ supernatural encounter. Supernatural. I want to push that button in your heart saying that activate the supernatural faith. ಎಲ್ಲ ಕಡೆಯಿಂದ ವೇ ಕ್ಲೋಸ್ ಆಗಿತ್ತು. ಎಲ್ಲ ಏನಾಗಿದ್ರು ನಿಮ್ಗೆ ಗೊತ್ತಾ? ಆ ಒಂದು ಸುದ್ದಿನ ತಗೊಂಡು ಬಂದಮೇಲೆ ಇಸ್ರಾಯೇಲ್ ದೇಶದಲ್ಲಿ ಯಾವ ಥರ ಸಿಚುವೇಶನ್ ಇರುತ್ತೆ ಅಂತ. ಅವತ್ತು ಆ ತಾಮ್ರದ ಹೊಡೆದಾಕಾಗಿ ನನಗೆ ಗೊತ್ತಾಯಿತು, ನೆಫುಸ್ತ ಹೊಡೆದಾಗ ಗೊತ್ತಾಯಿತು ದೇವರು ಇವನಿಗೆ ಶಿಕ್ಷೆ ಕೊಡ್ತಾರೆ ಅಂತ, ಅದಕ್ಕೆ ದೇವರು ಇವನಿಗೆ ಈ ಥರ ಮಾಡಿದ್ದಾರೆ ಅಂತ. ರೈಟ್? ನಿಮ್ಮ ಒಂದು ಲೈಫಲ್ಲಿ ಕೂಡ ಎನಿಮಿಗಳ ಥರ ಮಾತಾಡ್ತಾರೆ. ನೀನು ಅವತ್ತು ಮಾಡಿದ ತಪ್ಪಾಯಿತು, ದೇವ್ರ ಹತ್ರ ನೀನು ರಿಪೆಂಟ್ ಆಗು ಅಂತ ಹೇಳ್ತಾರೆ. ಬಟ್ ಡೋಂಟ್ ಲಿಸನ್ ಟು ದಟ್. ಬಿ ಡಿಸರ್ನಿಂಗ್ ಇನ್ ದ ಸ್ಪಿರಿಟ್. ಹಲ್ಲೆಲೂಯಾ. ಹೆಂಗಿರುತ್ತೆ ಅವ್ರ ಸಿಚುವೇಶನ್ನು? ಹಿಜ್ಕೀಯ ನೀನು ಸೋಲು ಒಪ್ತೀಯ ಅಲ್ವೋ, ನಾನು ನೋಡೋಗ್ಬಿಟ್ಟು ರಾಜನ ಹತ್ರ ಕೈ ಬಿಡ್ತೀನಿ, ಸಾಯಿಸ್ಬೇಡ, ಆಳನ್ನ ಅದ್ರಾಗ ಇಟ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟು ನಾವೆಲ್ಲ ರೆಡಿ ಆಗ್ತೀವಂತ ಪಕ್ಷ ಕಟ್ಕೊಂಡು ಬಂದಿರ್ಬೋದಾಗಿತ್ತು. ಹಿಜ್ಕೀಯ ಈ ರಾಜ ಎಲ್ಲರನ್ನೂ ಸಾಯಿಸಿದ್ದಾನೆ, ನಮ್ಮನ್ನು ಸಾಯಿಸಲ್ಗಿಂತ ಮುಂಚೆ ಒಪ್ಪಿಸ್ಕೊಟ್ಬಿಡು, ನಾವು ಹೋಗ್ಬಿಟ್ಟು ಅವ್ನ ಜೊತೆ ಇರೋಣ, ಅವನೇನೋ ಬಾವಿ ಕೊಡ್ತಾನಂತೆ, ಮನೆ ಕೊಡ್ತಾರಂತೆ, ಅಲ್ಲಾದ್ರೂ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ನಿಗೆ ಏನೇನೋ ಮಾತುಗಳು ಹೇಳ್ಬೋದಾಗಿತ್ತು. ನಾನು ನಿಮ್ಗೆ ಹೇಳೋದೇನೆಂದರೆ, ಇಡೀ ಇಸ್ರಾಯೇಲ್ ಜನರನ್ನ ಕುಗ್ಗಿಸಿ ಬಿಟ್ಬಿಟ್ಟಿದ್ರು, ಈ ಸ್ಪಿರಿಟಲ್ಲಿ ಅವ್ರನ್ನ ಲೋ ಮಾಡಿದ್ರು, ಅವ್ರನ್ನ ಒಡೆದಾಕ್ಬಿಟ್ಟಿದ್ರು, ಅವ್ರಿಗೆ ಫೇತ್ ಇಲ್ದಿರೋ ಥರ ಮಾಡಿದ್ರು. ಆದರೆ ಈ ಒಂದೇ ಒಂದು ಮನುಷ್ಯ ದೇವಾಲಯ ಕಡೆ ಹೋಗಿ ಪ್ರಾರ್ಥಿಸ್ತಾ ಇದ್ದಾನೆ. ದೇವರವ್ರು ಯಾರನ್ನು ನೋಡ್ತಾ ಇಲ್ಲ, ಯಾರ ಒಂದು ಮನಸ್ಸನ್ನ ನೋಡ್ತಾ ಇಲ್ಲ, ಹಿಜ್ಕೀಯನ ಮನಸ್ಸನ್ನ ಮಾತ್ರ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಿಜ್ಕೀಯನ ಮನಸ್ಸನ್ನ ನೋಡಿ ಯೆಶಾಯನಿಗೆ ದೇವರು ಮಾತಾಡ್ತಾ ಇದ್ದಾರೆ, ಹೋಗು ಹಿಜ್ಕೀಯನ ಹತ್ರ ಮಾತು ಕಳಿಸು, ಹಿಜ್ಕೀಯನಿಗೆ ಹೇಳಿ ಕಳಿಸು, ನಾನು ನಿನಗೆ ವಿಜಯನ ಕೊಡ್ತೇನೆ ಅಂತ. ಹಲ್ಲೆಲೂಯಾ. ಇಡೀ ಜನರು ಒಂದು ಫೈತಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ, ಇಡೀ ನೇಷನ್ ಬಿದ್ದೋಗ್ಬಿಟ್ಟಿದೆ, ಆದರೆ ಹಿಜ್ಕೀಯ ಮಾತ್ರ ಬಿಟ್ಟಿಲ್ಲ. ಈಗ ನಮ್ಮ ಸಿಚುವೇಶನ್ ಆ ಥರ ಇದೆ. ನಿನ್ನ ಸುತ್ತಮುತ್ತಲು ಇರೋವಂಥವ್ರು ಎಲ್ಲರೂ ಕೂಡ ನಿನ್ನನ್ನು ನೋಡಿಬಿಟ್ಟು ಅಷ್ಟೇ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು, ಆದರೆ ನಿನಗೆ ಮ್ಯಾಟ್ರ್ ಆಗೋದು ನಿನ್ನ ಮತ್ತು ದೇವರ ಪರ್ಸ್ನಲ್ ಕಮ್ಯುನಿಕೇಷನ್ ಮಾತ್ರ. ಹಲ್ಲೆಲೂಯಾ. ದೇವರವ್ರು ಯಾರ ಮಾತನ್ನು ನೋಡಿಲಿಲ್ಲ. ದೇವರು ನಮ್ಮ ಜೀವಿತದಲ್ಲಿ ಯಾರೇ ನೆಗೆಟಿವ್ ಮಾತಾಡಿದ್ರು ಕೂಡ ಅದನ್ನು ದೇವರು ನೋಡಲ್ಲ, ಆದರೆ ನೀನೇನು ದೇವರಿಗೆ ಪಾಸಿಟಿವ್ ಆಗಿ ಮಾತಾಡ್ತೀಯ ಅದು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. ಹಲ್ಲೆಲೂಯಾ. ದೇರ್ ಕಮ್ಸ್ ಅಂಡ್ ವಿಕ್ಟರಿ. ಯೆಶಾಯನ ಮುಖಾಂತರವಾಗಿ ದೇವರು ಹೇಳಿದ್ರು, ನೀನು ಯಾವ ದಾರಿಯಿಂದ ಬಂದಿದ್ಯಾ ಅದೇ ದಾರಿಯಿಂದ ನಿನಗೆ ಮೂಗುದಾರ ಹಾಕಿ ಕರ್ಕೊಂಡು ಹೋಗ್ತೇನೆ. ಯಾರಿಗೆ ವಿರುದ್ಧವಾಗಿ ಮಾತಾಡ್ತಾ ಇದೆಯಾ ಅಂತ ದೇವರು ಸೆನರಿಬ್ಬನ ಗದರಿಸಿದ್ರು. ಅದೇ ರಾತ್ರಿಯಲ್ಲಿ ದೇವರು ದೂತನನ್ನು ಕಳಿಸಿ 1,70,000 ಸೈನಿಕರನ್ನ ಹತನಾಗಿ ಮಾಡ್ತಾರೆ. ಹಲ್ಲೆಲೂಯಾ. ನೀನು ಸೇವಿಸ್ತಾ ಇರುವಂತ ದೇವರು ಜೀವ ಸ್ವರೂಪನಾದಂಥ ದೇವರು. ನಿನ್ನ ಜೀವಿತದಲ್ಲಿರುವಂಥ ಕಷ್ಟಗಳನ್ನ ಒಂದೇ ರಾತ್ರಿಯಲ್ಲಿ ಪರಿಹರಿಸಬಲ್ಲ ಶಕ್ತನಾಗಿರುವಂಥ ದೇವರು. ಹಲ್ಲೆಲೂಯಾ. ನಮ್ಮ ದೇವರಿಗೆ ಯಾವ ಕಾರ್ಯವೂ ಸಾಧ್ಯವಲ್ಲ. ನೀನು ನಂಬಿಕೆ ಇಟ್ಟು ಪ್ರಾರ್ಥಿಸುವಾದರೆ ಆದರೆ ಆತನ ಮಹಿಮೆಯನ್ನು ಕಾಣ್ತೀಯ. Hallelujah. Big victory for people of Israel. ಇಡೀ ಜಗತ್ತೇ ಬೆಚ್ಚಬೆರಗಾಗಿತ್ತು. 1,70,000 ಜನರನ್ನ ಒಂದು ರಾತ್ರಿಯಲ್ಲಿ ಯಾರಪ್ಪ ಹೊಡೆದ್ರು? ವಿತೌಟ್ ಎನಿ ನಾಯ್ಸ್. ದ ಏಂಜಲ್ ಆಫ್ ದ ಲಾರ್ಡ್ ಕಿಲ್ಡ್ 1,70,000 ಪೀಪಲ್. ಬೆಳಗ್ಗೆ ಎದ್ದು ನೋಡ್ರೆ ಎಲ್ಲ ಹೆಣ. ಏನಾಯ್ತು? ಯಾರಿಗೆ ವಿರುದ್ಧವಾಗಿ ಮಾತಾಡ್ತಾ ಇದೆಯಾ? ಏನು ಅನ್ಕೊಂಡ್ಬಿಟ್ಟಿದ್ಯಾ? ಯಾರನ್ನ ಸೊಕ್ಕಿನ ಕಣ್ಣಿನ ನೋಡ್ತಾ ಇದೆಯಾ? ಇಸ್ರಾಯೇಲರ ಸದಮಲ ಸ್ವಾಮಿಯಾದ ಯೆಹೋವನನ್ನಲ್ಲವೇ?
ಹಲ್ಲೆಲೂಯಾ. ಆ ಒಂದು ದಿನ ಅವನು ದೇವರಿಗೆ ವಿರುದ್ಧವಾಗಿ ಮಾತಾಡಿ ಅವನು ಅನುಭವಿಸ್ದ. ಈ ಒಂದು ದಿನ ನಾನು ನಿಮ್ಗೆ ಹೇಳ್ತೇನೆ, ಹಿಜ್ಕೀಯನ ಪರವಾಗಿ ನೀವು ನಿಂತ್ಕೊಳ್ರಿ, ಅದೇ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದಿಲ್ವಾ? ಹಲ್ಲೆಲೂಯಾ. ಓದೋಣ ಐಸಾಯ ಚಾಪ್ಟರ್ 37 ವರ್ಸ್ ಫ್ರಮ್ 36. ಆಗ ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಬೆಳಿಗ್ಗೆ ಎದ್ದು ನೋಡುವಲ್ಲಿ ಅವರೆಲ್ಲ ಹೆಣಗಳಾಗಿದ್ದರು. ಓಕೆ, ಶಿಲ್ಪ 36 in English. Then the angel of the Lord went out and killed in the camp of the Assyrians. 185,000, and when people arose early in the morning, there were the crops all dead. Okay, 185,000. Sorry for calculation, 15,000 ಕಮ್ಮಿ ಹೇಳ್ಬಿಟ್ಟೆ. 85, 185,000 people were killed. ಬೆಳಿಗ್ಗೆ ಎದ್ದು ನೋಡ್ತಾ ಇರುವಾಗ they were shocked. Hallelujah. Our God is a living God. ಸೆಫಾನ್ಯ 3:17 ವಾಕ್ಯ ಹೇಳುತ್ತೆ, ದೇವರು ಶೂರನಾಗಿ ನಿನ್ನ ಮಧ್ಯದಲ್ಲಿದ್ದಾನೆ ಅಂತ. ಹಲ್ಲೆಲೂಯಾ. ಏನಾಗಿ? ಶೂರನಂತ ಇದ್ದಾನೆ. ಇಂಗ್ಲಿಷ್ನಲ್ಲಿ ಹೇಳುತ್ತೆ, ದ ಲಾರ್ಡ್ ಮೈಟಿ ವಾರಿಯರ್ ಈಸ್ ಇನ್ ಬಿಟ್ವೀನ್ ಯು ಅಂತ. ಈಸ್ ಅ ಮೈಟಿ ವಾರಿಯರ್ ಅಂತೆ. ಹಲ್ಲೆಲೂಯಾ. ಯಾರಾದರೂ ಆತನ ಮುಂದೆ ನಿಂತ್ಕೊಳ್ಳೋಕ್ಕಾಗುತ್ತಾ? ಇಲ್ಲ. ನೋ ಒನ್ ಕ್ಯಾನ್ ಸ್ಟ್ಯಾಂಡ್ ಬಿಫೋರ್. ನಾನು ಹೇಳ್ತೇನೆ, ಆತನ ಪರಾಕ್ರಮದಲ್ಲಿ ಉನ್ನತನು, ಆತನ ಪ್ರೀತಿಯಲ್ಲಿ ದೀನನಾಗಿದ್ದಾನೆ. ಇಫ್ ಯು ಕಮ್ ಹಂಬಲಿ ಬಿಫೋರ್ ಹಿಮ್, he will show you all the love. ಹಲ್ಲೆಲೂಯಾ. ಅದೇ ಉಬ್ಬಿಕೊಂಡಿರೋಂಥವ್ರಿಗೆ ದೇವರು ಏನು ಮಾಡ್ತಾರೆ ಅರ್ಥ ಮಾಡಿಕೊಳ್ಳ್ರಿ. ಓಕೆ, ಪ್ರೈಸ್ ಗಾಡ್. ಆಮೇಲೆ ಈ ಫುಲ್ಲು ಏನಂತಾರೆ ಫೀಚರ್ಸ್ ಹೇಳಿದ್ರಲ್ಲ, ಈ ಕಿಂಗ್ ಹಂಗೆ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಆ ಕಿಂಗ್ದು ಏನಾಯಿತು ಲಾಸ್ಟ್ಗೆ? ನಿನವೆ ಪಟ್ಟಣಕ್ಕೆ ಓಡೋದ. ಅವನು ಅಲ್ಲಿ ಇದ್ದ, ಅಲ್ಲಿ ವಾಸವಾಗಿದ್ದ. ಅಲ್ಲಿ ಹೋಗಿ ಅವನ ದೇವ್ರು ನಿಕ್ರೋಸ್ ಅನ್ನೋ ದೇವತೆಗೆ ಅವನು ಆರಾಧನೆ ಮಾಡ್ತಾರೋಂಥ ಟೈಮ್ನಲ್ಲಿ ಅವನ ಮಕ್ಕಳೇ ಬಂದು ಅವನ ಸಾಯಿಸ್ಬಿಡ್ತಾರೆ. ಎಲ್ಲೋಯ್ತು? ಅಷ್ಟು ಮಾತಾಡಿದ್ರು, ಎಲ್ಲೋದ್ರು? ವೇರ್ ಈಸ್ ದಟ್ ಸ್ಪಿರಿಟ್ ಆಫ್ ರಬಾಕ್ಷೆ? ಇನ್ ದ ಎಂಡ್ ದ ಲಾರ್ಡ್ ಗಿವ್ಸ್ ವಿಕ್ಟರಿ. ಮಧ್ಯದಲ್ಲಿ ನಮ್ಗೆ ಏನೇ ಬರ್ಬೋದು. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಎಂಡ್. ವಿ ಆರ್ ವಿಕ್ಟೋರಿಯಸ್. ಹಲ್ಲೆಲೂಯಾ. ಸೊ ರಬಾಕ್ಷೆ ಅಡ್ರೆಸ್ಗಿಲ್ಲ. ಸೆನೆರಿಬನೋ ಹತನಾಗ್ಬಿಟ್ಟ. 185,000 ಜನರು ಸೈನಿಕರು ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ಹೋಗಿದ್ರು. ಎಷ್ಟು ದೊಡ್ಡ ಕಾರ್ಯ ಮಾಡಿದಂಥ ದೇವರು ನಿನ್ನ ಜೀವಿತವನ್ನು ನಡೆಸಲಿಕ್ಕಾಗೋದಿಲ್ವಾ? ವಾಟ್ ಈಸ್ ದಟ್ ಪಾಯಿಂಟ್ ದಟ್ ಈಸ್ ಹಿಂಡರಿಂಗ್ ಅಸ್? ಯಾವ ಒಂದು ಶೋಧನೆ, ಯಾವ ಒಂದು ಪರಿಸ್ಥಿತಿ, ಯಾವ ಒಂದು ಕಷ್ಟ ನಿನ್ನನ್ನು ಹಿಂದೆ ಎಳಿತಾ ಇದೆ? ನನ್ನ ದೇವರಿಗೆ ಎಲ್ಲ ಮಾಡಲು ಸಾಧ್ಯವಾಗಿದೆ. Come on, people of God, rise up today and pray like Hizkiah. Hallelujah. Victory is on your way. Activate the supernatural faith inside you. Push that button ante. Hallelujah. I want to tell you, any negative thoughts ಯಾವುದೇ ಇರಲಿ, ನಿನ್ನಿಂದ ಚಾಲೆಂಜ್ ಮಾಡೋದು, ಡೌಟ್ ಮಾಡೋದು, ಫಿಯರ್ ತರೋದು, ಇಟ್ ಈಸ್ ದ ಸ್ಪಿರಿಟ್ ಆಫ್ ರಬಾಕ್ಷೆ. ಐ ವಾಂಟ್ ಯು ಟು ರೆಬ್ಯೂಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್ ಆ್ಯಂಡ್ ಗೋ ಹ್ಯಾಡ್. ವಾಟ್ ಎವರ್ ದ ಪ್ರಾಬ್ಲಮ್ ಇಸ್, ಪ್ರೇ ಲೈಕ್ ಹಿಜ್ಕಿ ಆ್ಯಂಡ್ ಗಾಡ್ ವಿಲ್ ಸೆಂಡ್ ಹಿಸ್ ಏಂಜಲ್ ಟು ವಾರ್ ಫಾರ್ ಯು ಅಂತ. ಹಲ್ಲೆಲೂಯಾ. ಗಾಡ್ ವಿಲ್ ಸೆಂಡ್ ಏಂಜಲ್ ಟು ಫೈಟ್ ಫಾರ್ ಯು ಅಂತ. ಹಲ್ಲೆಲೂಯಾ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಕಣ್ಮುಚ್ಚಿ ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ಸ್ವಾಮಿ ಸ್ತೋತ್ರ ಮಾಡ್ತೀವಪ್ಪ. ಈ ಒಂದು ದಿನ ದೇವರೇ, ಎಷ್ಟೋ ಅದ್ಭುತ ವಾಕ್ಯ ನೀನು ನಮಗೆ ಕೊಟ್ಟಿದ್ದೀಯಪ್ಪ ದೇವರೇ. ಇದು ಈ ಒಂದು ಎಷ್ಟೋ ಗೂಢಾರ್ಥಗಳನ್ನು ಗ್ರಹಿಸುವಂಥ ವಿಚಾರ ನೀನು ನಮಗೆ ಒದಗಿಸಿ ಕೊಟ್ಟಿದ್ದೀಯಪ್ಪ. ಇದು ನಮ್ಮಿಂದ ಆಗುತ್ತಿದ್ದಿಲ್ಲ ಸ್ವಾಮಿ.
ಆದರೆ ನಿಮಗೆ ಗೂಢಾರ್ಥಗಳು ನಮಗೆ ತಿಳಿಸಿಕೊಟ್ಟಿದ್ದೀರ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಮಾಡ್ತೇನೆ. ಯೇಸುವಿನ ನಾಮದಲ್ಲಿ ಅಪ್ಪ, ನಮ್ಮ ಜೀವಿತಗಳಲ್ಲಿ ಇಲ್ಲಿರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಸ್ವಾಮಿ, ನಾನು ಯೇಸುವಿನ ನಾಮದಲ್ಲಿ ಸ್ಪಿರಿಟ್ ಆಫ್ ರಭಾಕ್ಷೆ, ಸ್ಪಿರಿಟ್ ಆಫ್ ಡೌಟ್, ಸ್ಪಿರಿಟ್ ಆಫ್ ಫಿಯರ್, ಸ್ಪಿರಿಟ್ ಆಫ್ ನೆಗೆಟಿವ್ ಥಾಟ್ಸ್, ಸ್ಪಿರಿಟ್ ಆಫ್ ಎಲ್ಲ ಸ್ಪಿರಿಟ್ನ ಯೇಸುವಿನ ನಾಮದಲ್ಲಿ ಐ ರೆಬ್ಯೂಕ್ ಇಟ್ ಇನ್ ಜೀಸಸ್ ನೇಮ್. I set them free from all the negative thoughts, doubt, fear, Lord. Today I speak, Lord Jesus. Let the praying spirit, Lord, ಪ್ರಾರ್ಥಿಸುವಂಥ ದೇವರ ಆತ್ಮನ ಒಂದು ಬಲ ಆಕ್ಟಿವೇಟ್ ಆಗಲಿ ಅಂತ ಪ್ರಾರ್ಥಿಸ್ತೇನೆ ದೇವರೇ. ನಮಗೆ ತಿಳಿದಿದೆ ಸ್ವಾಮಿ, ನೀನು ಆ ಒಂದು ದಿನ ನಿನ್ನ ದೂತನನ್ನು ಕಳಿಸಿ 185,000 ಜನರನ್ನು ನೀನು ಹತ ಮಾಡಿದ್ದಂತೆ ಅಪ್ಪ ದೇವರೇ ಸ್ವಾಮಿ, ನಮ್ಮ ಜೀವಿತದಲ್ಲೂ ನೀನು ಕಾರ್ಯ ಮಾಡ್ತಾ ಯೇಸುವಿನ ನಾಮದಲ್ಲಿ ಅಪ್ಪ ನಮ್ಮ ಜೀವಿತವನ್ನು ನೀನು ಕಾರ್ಯ ಮಾಡಿ ನಡೆಸು ಎಂಬುದಾಗಿ ಪ್ರಾರ್ಥಿಸ್ತಾ ಸ್ವಾಮಿ, ದೊಡ್ಡ ಜಯವನ್ನು ಕೊಡುವಂತ ಪ್ರಾರ್ಥಿಸ್ತಾ ಯೇಸುವಿನ ನಾಮದಲ್ಲಿ ಅಪ್ಪ ದೇವರೇ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ, ಆಮೇನ್.